यदि ಒಂದು ವೇಳೆ ते ನಿನಗೆ ತತ್ರ ಅಂದ್ರೆ ತತ್ರ ಸತಃ
ಅಲ್ಲೇ ಎದುರುಗಡೆ ಇರತಕ್ಕಂತಹ ಅರ್ಥಸ್ಯ ವಸ್ತುವಿನ ಐಶೀ ಪ್ರಮಾ ಭಗವದ್ವಿಷೇಕವಾಗಿರ್ತಕ್ಕಂತಹ ಪರಮಾತ್ಮಕ ಜ್ಞಾನವು ಗುಣ ಅಂತಾಗೋದು ಅಂತಾದರೆ ತದಾ ಆಗ ಲಘುಭೂತವಾದ ತತ್ರ ಅರ್ಥಸತ್ತಾ ಏವ ಅಲ್ಲಿರುವಂತಹ ವಸ್ತುವಿನ ಇರುವಿಕೆ ಎಂತಕ್ಕಂಥದ್ದೇ ಗುಣ ಅಭೂತ್ ಗುಣ ಆಗ್ಲಿ ತತ್ಪ್ರಮ ಮುಂದಿರ್ತಕ್ಕಂತಹ ಪರಮಾತ್ಮನ ವಸ್ತುವಿನ ಯಥಾರ್ಥ ಜ್ಞಾನ ಎಂತಕ್ಕಂಥದ್ದು ಅದು ಗುಣ ಆಗಲಿಲ್ಲ. ಇದು ಒಂದು ವೇಳೆ ನಿನಗೆ ತತ್ರ ಪರಮಾತ್ಮಕ ಜ್ಞಾನ ಬಂದಂತಹ ಕಡೆಯಲ್ಲಿ ಸತಃ ಎದುರುಗಡೆ ಇರತಕ್ಕಂತಹ ಅರ್ಥಸ್ಯ ವಸ್ತುವಿನ ಐಶೀ ಪ್ರಮ ಭಗವಂತನಲ್ಲಿರ್ತಕ್ಕಂಥ ವಸ್ತುವಿನ ಇರುವಿಕೆಯ ಯಥಾರ್ಥ ಜ್ಞಾನ ಎಂತಕ್ಕಂಥದ್ದು ಗುಣ ಆಗುತ್ತೆ ಅಂತಾದರೆ ತದಾ ಆಗ ಲಘುಭೂತವಾದಂತಹ ತತ್ರ ಅರ್ಥಸತ್ತಾ ಏವ ಅಲ್ಲಿರುವಂತಹ ವಸ್ತುವಿನ ಇರುವಿಕೆ ಇರ್ತಕ್ಕಂಥದ್ದೇ ಗುಣ ಅಂತಾಯಿತು. ತತ್ಪ್ರಮ ಪರಮಾತ್ಮನ ಅರ್ಥಸತ್ತ ಪ್ರಮ ಎಂತಕ್ಕಂಥದ್ದು ಗುಣ ಆಗಲಿಲ್ಲ. ಲಾಘವ ಇದ್ದಾಗ ಲಘುಭೂತವಾದದ್ದಕ್ಕೇನೆ ಕಾರಣತ್ವವನ್ನು ಹೇಳಬೇಕು. ಶಬ್ದ ಯಾಕಂದ್ರೆ ಈಶ್ವರನ ಅರ್ಥಸತ್ತ ಪ್ರಮ ಎಂತಕ್ಕಂಥದ್ದು ಗುಣವು ಅಲ್ಲವೇ ಅಲ್ಲ. ನನು ತತ್ರ ಸತಃ ಅರ್ಥಸ್ಯ ಪ್ರಮೈವ ಗುಣಃ ರಮೇಚ ನ ತತ್ರ ಸತಃ ಅರ್ಥಸ್ಯ ಪ್ರಮ ಅಸ್ತಿ ರಜತಾದೇಹೇ ದೇಶಾಂತರೇ ತತ್ವಾದಿತಿ ಚೋದ್ಯಮನೋದ್ಯ ದೂಷಯತಿ ಯದೀತಿ. ನನು ತತ್ರ ಸತಃ ಅರ್ಥಸ್ಯ ಪ್ರಮ ಏವ ಗುಣ ಅಲ್ಲಿರುವಂತಹ ವಸ್ತು ಅದರ ಯಥಾರ್ಥ ಜ್ಞಾನ ಅದನ್ನು ನಾವು ಗುಣ ಅಂತ ಹೇಳ್ತೇವೆ. ಅಲ್ಲಿರುವ ವಸ್ತುವಿನ ಯಥಾರ್ಥ ಜ್ಞಾನ ಇದು ಪ್ರಮಾಕ್ಕೆ ಗುಣ. ಏನು ವ್ಯತ್ಯಾಸ ಹೇಳಿದಂತೆ ಪರಮಾತ್ಮಕ ಜ್ಞಾನದಲ್ಲಿಯೂ ಕೂಡ ಪರಮಾತ್ಮನಿಗೆ ಅರ್ಥಸತ್ತಾ ಪ್ರಮ ಇದೆ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ರೆ ತತ್ರ ಸತಃ ಪದಾರ್ಥಸ್ಯ ಅಂತ ಹೇಳಿದ್ರು. ಪರಮಾತ್ಮಕ ಜ್ಞಾನ ಬಂದಾಗ ರಜತ ಅದು ಆಪಣದಲ್ಲಿರುತ್ತೆ, ತತ್ರ ಸತ್ತಲ್ಲ. ಎಲ್ಲಿ ನಮಗೆ ವಸ್ತುವನ್ನು ನೋಡಿ ಜ್ಞಾನ ಬರ್ತಾ ಇದೆಯೋ ಅಲ್ಲಿ ಏನಾಗಿಲ್ಲ, ವಸ್ತು ಇಲ್ಲ. ಅಲ್ಲ, ಅಲ್ಲಿ ವಸ್ತು ಇದೆ ಎಂಬತಕ್ಕಂಥ ಯಥಾರ್ಥ ಜ್ಞಾನ ಅದನ್ನು ಗುಣ ಅಂತ ಹೇಳ್ತೇವೆ. ಪರಮಾತ್ಮನಿಗೆ ರಜತ ಇದೆ ಎಂಬತಕ್ಕಂಥ ಪರಮಾತ್ಮ ಜ್ಞಾನ ಇದೆ. ಆದರೆ ಆ ರಜತ ಇದೆ ಅಂತ ಎಲ್ಲಿದೆ ಅಂತ ಪರಮಾತ್ಮಕ ಜ್ಞಾನ ಇದೆ, ಆಪಣದಲ್ಲಿದೆ, ಬೇರೆ ಕಡೆಯಲ್ಲಿದೆ ಅಂತಿದೆ. ಹೊರತು ತತ್ರ ಎಲ್ಲಿ ನಮಗೆ ಶುಕ್ತಿಯನ್ನು ನೋಡಿ ರಜತ ಜ್ಞಾನ ಬಂತೋ ಅಲ್ಲಿ ರಜತ ಇದೆ ಜ್ಞಾನ ಇದೆಯಾ? ಇಲ್ಲ. ಹಾಗಾದ್ರೆ ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಯಾವ್ದು ಕಾರಣ ಅಂತ ಹೇಳ್ತೇವೆ? ನಮಗೆ ಯಾವುದನ್ನು ನೋಡಿ ಯಥಾರ್ಥ ಜ್ಞಾನ ಬಂದಿದೆಯೋ ಅಲ್ಲಿ ಏನೇ ಅರ್ಥಸತ್ತಾ ಪ್ರಮ ಇರಬೇಕು. ಆದರೆ ಇದಮ್ರಹಿತ ಜ್ಞಾನ ಬಂದಾಗ ಪರಮಾತ್ಮನಿಗೆ ರಜತ ಇದೆ ಅಂತ ಪರಮಾತ್ಮ ಜ್ಞಾನ ಇದೆ. ಆದರೆ ತತ್ರ ಎಲ್ಲಿ ನಮಗೆ ಶುಕ್ತಿಯನ್ನು ನೋಡಿದೇವೋ ಅಲ್ಲಿ ರಜತ ಜ್ಞಾನ ಬಂದಾಗ ಅಲ್ಲಿ ರಜತ ಇದೆ ಅಂತಕ್ಕಂಥ ಅರ್ಥಸತ್ತಾ ಪ್ರಮ ಇದೆಯಾ? ಇಲ್ಲ. ಅದರಿಂದಾಗಿ ಪ್ರಮ ವೈಲಕ್ಷಣ್ಯ ಹೇಳ್ಬಹುದು ಅಂತ ಕೇಳ್ತಾರೆ. ತತ್ರ ಸತಃ ಅರ್ಥಸ್ಯ ಪ್ರಮಾಯವ ಗುಣ, ಅಲ್ಲಿರುವಂತಹ ವಸ್ತುವಿನ ಇರುವಿಕೆ ಯಥಾರ್ಥ ಜ್ಞಾನ ಇದೆಯಲ್ಲ ಇದನ್ನೇ ನಾವು ಗುಣ ಅಂತ ಹೇಳ್ತೇವೆ. ಇದು ಪ್ರಮಾದಲ್ಲಿ ಇರುತ್ತೆ, ಗುಣದ ಭ್ರಮದಲ್ಲಿ ಇರೋದು. ಭ್ರಮೇಚ ನ ತತ್ರ ಸತಃ ಅರ್ಥಸ್ಯ ಪ್ರಮ ಅಸ್ತಿ. ಪರಮಾತ್ಮ ಜ್ಞಾನ ಬಂದಾಗ ಅಲ್ಲೇ ಇರುವ ವಸ್ತುವಿನ ಯಥಾರ್ಥ ಜ್ಞಾನ ಇಲ್ಲ. ಯಾಕೆ? ಪರಮಾತ್ಮ ಆ ರಜತವನ್ನು ಅಲ್ಲೇ ಇದೆ ಅಂತ ತಿಳಿದಿಲ್ಲ, ಎಲ್ಲೋ ಇದೆ ಅಂತ ತಿಳಿದಾರೆ, ಅಷ್ಟೊಂದು ಅಲ್ಲೇ ಇದೆ ಅಂತ ತಿಳಿದಿಲ್ಲ. ಅಲ್ಲೇ ಇದೆ ಅಂತ ತಿಳಿದ್ರೆ ಅವನಿಗೂ ಕೂಡ ಭ್ರಮ ಇದೆ ಅಂತ ಆಗ್ಬಿಡುತ್ತೆ. ಹಾಗಾದ್ರೆ ಎಲ್ಲೋ ಇರುವ ವಸ್ತು ತೋರೋದಿಲ್ಲ. ಆದರೆ ಎಲ್ಲೋ ಇರುವ ವಸ್ತುವನ್ನು ಎಲ್ಲೋ ಇದೆ ಅಂತ ತಿಳಿದಿರ್ತಾನೆ ಅಷ್ಟೇ ಹೊರತು ಇಲ್ಲೇ ಇದೆ ಅಂತ ತಿಳಿದಿಲ್ಲ. ಹಾಗಾದ್ರೆ ಇಲ್ಲಿ ಯಥಾರ್ಥ ಜ್ಞಾನ ಬರಬೇಕಾದ್ರೆ ಈ ಜ್ಞಾನವು ಪರಮಾತ್ಮಕ ಜ್ಞಾನ ಅಂತ ಬೇಕಾದ್ರೆ ಏನ್ ಕಾರಣ? ಇಲ್ಲೇ ಇರುವ ವಸ್ತುವಿನ ಯಥಾರ್ಥ ಜ್ಞಾನ ಇರ್ತಕ್ಕಂಥದ್ದು ಅದು ಗುಣ ಅಂತ ಹೇಳ್ತೇವೆ. ಈಶ್ವರ ಪ್ರಮ ಇರ್ತಕ್ಕಂಥದ್ದು ಅದೇನೇ ಗುಣ. ಅಲ್ಲಿ ವಸ್ತುವನ್ನು ಈಶ್ವರ ಏನಂತ ತಿಳಿದಿದ್ದಾನೆ? ಘಟ ಇದ್ದಲ್ಲಿ ಅಯಂ ಘಟ ಜ್ಞಾನ ಬಂತು. ಆ ಘಟ ಅಲ್ಲೇ ಇದೆ ಎಂಬುದಾಗಿ ಈಶ್ವರನಿಗೆ ಯಥಾರ್ಥ ಪ್ರಮ ಇದೆ. ಇದನ್ನೇ ಗುಣ ಅಂತ ಹೇಳ್ತೇವೆ. ಅಂತಂದ್ರೆ ಅದಕ್ಕೆ ಹೇಳ್ತಾರೆ ರಜತಾದೇ ದೇಶಾಂತರೇ ಸತ್ವ ಇತಿ. ರಜತ ಎಲ್ಲಿದೆ?
ಬೇರೆ ಕಡೆ. ಅಲ್ಲೇ ಇರುವಂತಹ ರಜತವ ಭ್ರಮಾಜ್ಞಾನದಲ್ಲಿ ಅಲ್ಲ, ಅದರ ಅರ್ಥಸತ್ತ ಭ್ರಮ ಇಲ್ಲ ಅಂತ ಹೇಳ್ತಂದ್ರೆ ಈ ಚೋದ್ಯಂ ಅನೋದ್ಯಂ ಈ ರೀತಿಯಾಗಿರ್ತಕ್ಕಂತಹ ಆಕ್ಷೇಪವನ್ನು ಅನುವಾದ ಮಾಡಿ ದೂಷಿತ ಮಾಡ್ತಾರೆ. ಯದಿ ಒಂದು ವೇಳೆ ನೀವು ಮುಂದಿರತಕ್ಕಂತಹ ವಸ್ತುವಿನ ಇರುವಿಕೆಯ ಯಥಾರ್ಥ ಜ್ಞಾನ, ಇದು ಪರಮಾತ್ಮಕ ಜ್ಞಾನಕ್ಕೆ ಗುಣ. ಈಶ್ವರನ ಪರಮಾತ್ಮಕ ಜ್ಞಾನ ಎಂತಾದರೂ ಅಲ್ಲೇ ವಸ್ತು ಇದೆ, ಮುಂದೆ ಎದುರುಗಡೆನೆ ಆ ವಸ್ತು ಇದೆ ಎಂಬುದಾಗಿ ಈಶ್ವರನ ಆ ಪರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಗುಣ ಅಂತ ಹೇಳ್ತೀರಾ ಅಂತಾದ್ರೆ ಅದಕ್ಕೆ ಹೇಳ್ತಾರೆ ಐಶಿ ತತ್ರ ಸತಃ ಅರ್ಥಸ್ಯ ಪ್ರಮ ಇತಿ ಸಂಬಂಧ. ಪರಮಾತ್ಮನಿಗೆ ಸಂಬಂಧಪಟ್ಟಂತ ಯಥಾರ್ಥ ಜ್ಞಾನ ಯಾವುದು? ತತ್ರ ಸತಃ, ಅಲ್ಲೇ ಇರುವಂತಹ ವಸ್ತುವಿನ ಯಥಾರ್ಥ ಜ್ಞಾನ, ಇದನ್ನು ಗುಣ ಅಂತ ಹೇಳ್ತೀವಿ ಅಂತಂದ್ರೆ ಸದಾ ತರ್ಹಿ ಲಘ್ವಿ ಅರ್ಥಸತ್ಯವ ಗುಣ. ಅವಾಗ ಅಲ್ಲೇ ಇರುವ ವಸ್ತುವಿನ ಇರುವಿಕೆ ಅದನ್ನು ನೀವು ಗುಣ ಅಂತ ಹೇಳಿದ್ರೆ ಸಾಕು. ಆ ವಸ್ತುವಿನ ಜ್ಞಾನ ಇರ್ತಕ್ಕಂಥದ್ದು ಈಶ್ವರನ ಪ್ರಮ ಇರ್ತಕ್ಕಂಥದ್ದು ಗುಣ ಅಂತ ಹೇಳೋದು ಸರಿಯಲ್ಲ. ನತು ತತ್ ಪ್ರಮ ಗೌರವಾದಿತ್ವ. ಲಾಘವ ಗೌರವ ತೀರ್ಮಾನ ಮಾಡೋದು ಹೇಗೆ? ಘಟಿತವಾದ್ರಲ್ಲಿ ಘಟಕಕ್ಕೇನೆ ನಾವು ಕಾರ್ಯಕಾರಿತ್ವವನ್ನು ಹೇಳಲಿಕ್ಕೆ ಬರ್ತಾ ಇರಬೇಕಾದ್ರೆ ಅದರಿಂದ ಕೂಡಿರ್ತಕ್ಕಂಥ ಇನ್ನೊಂದನ್ನು ನಾವು ಕಾರ್ಯಕಾರಿ ಅಂತ ಹೇಳ್ತೇವೆ ಅಂತಂದ್ರೆ ಅವಾಗ ಗೌರವ ಅಂತ ಹೇಳೋದು. ಪ್ರಕೃತದಲ್ಲಿ ಅರ್ಥಸತ್ತ ವಸ್ತುವಿನ ಇರುವಿಕೆ, ಎರಡನೇದು ಅರ್ಥಸತ್ತ ಪ್ರಮ ವಸ್ತುವಿನ ಇರುವಿಕೆಯೇ ಯಥಾರ್ಥ ಜ್ಞಾನ. ಇಲ್ಲಿ ಪರಮಾತ್ಮನ ವಸ್ತುವಿನ ಇರುವಿಕೆ ಯಥಾರ್ಥ ಜ್ಞಾನ, ಅದನ್ನು ಗುಣ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಘಟಿತ, ಘಟಕ ಯಾವುದು? ಅರ್ಥಸತ್ತ. ಹಾಗಾದ್ರೆ ವಸ್ತುವಿನ ಇರುವಿಕೆ ಎಂಬತಕ್ಕಂಥದ್ದೇ ಯಥಾರ್ಥ ಜ್ಞಾನಕ್ಕೆ ಗುಣ ಅಂತ ಹೇಳಿ ಬರ್ತಾ ಇದೆ, ಪರಮಾತ್ಮಕ ಜ್ಞಾನಕ್ಕೆ ಗುಣ ಅಂತ ಹೇಳಿ ಬರ್ತಾ ಇರಬೇಕಾದ್ರೆ ಆ ಅರ್ಥಸತ್ತ ಘಟಿತವಾದಂತಹ ಯಾವ ಅರ್ಥಸತ್ತ ಪ್ರಮ ಈಶ್ವರನ ಪ್ರಮ ಅದನ್ನು ನೀವು ಗುಣ ಅಂತ ಹೇಳ್ತೀರ ಅಂತಂದ್ರೆ ಗೌರವ ಬರುತ್ತೆ. ಈಶ್ವರ ಯಾಕೆ ಮಾತಾಡ್ತಾರೆ? ಈಶ್ವರ ಪರಮಾತ್ಮನ ಜ್ಞಾನ ಅಂತಾರೆ. ಯಥಾರ್ಥ ಪ್ರಮ ಜ್ಞಾನ ಬರಬೇಕು ಅಂತಂದ್ರೆ ಗುಣ ಇರಬೇಕು ಅನ್ನೋದು ಅವ್ರ ಸಿದ್ಧಾಂತ. ಯಾವುದು ಗುಣ ಅಂತ ಹೇಳಿಕ್ ಬಂದ್ರೆ ಕೊನೆಯಲ್ಲಿ ಯಾವುದೂ ಆಗಲಿಲ್ಲ, ಈಶ್ವರನಿಗೆ ಈ ವಸ್ತು ಇದೆ ಎಂಬತಕ್ಕಂತಹ ಜ್ಞಾನ ಇದೆ, ಅದರಿಂದ ಇದೇ ಗುಣ, ಅದರಿಂದ ಪ್ರಮಾಣ. ಅವ್ರ ಸಿದ್ಧಾಂತವನ್ನು ಸಮರ್ಥನೆ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಜ್ಞಾನವು ಪ್ರಮಾಣ ಬೇಕು ಅಂತಾದ್ರೆ ಗುಣಜನ್ಯ. ಗುಣ ಯಾವುದು? ಭಗವಂತನಿಗೆ ಈ ವಸ್ತು ಇದೆ ಎಂಬತಕ್ಕಂಥ ಯಥಾರ್ಥ ಜ್ಞಾನ ಇದೆಯಲ್ಲ, ಇದೇ ಗುಣ. ಅದರಿಂದ ನನಗೀಗ ಇದಂ ಪುಸ್ತಕ ಜ್ಞಾನ ಬಂತು. ಇದಂ ಪುಸ್ತಕ ಜ್ಞಾನ ಬಂದಾಗ ಇದೇನಾಗಿದೆ? ಈ ಜ್ಞಾನ ಪ್ರಮ. ಈ ಜ್ಞಾನ ಪ್ರಮ ಯಾಕೆ? ಇದು ಗುಣಜನ್ಯ. ನಾವ್ ಹೇಳೋದು ಇಂದ್ರಿಯಕ್ಕೂ ವಸ್ತುವಿಗೂ ಸನ್ನಿಕರ್ಷ ಆಗಿ ಜ್ಞಾನ ಬಂದ್ರೆ ನಾವ್ ಹೇಳೋದು ಇದು ಪ್ರಮ. ಅವರೇನ್ ಹೇಳ್ತಾರೆ? ಇಂದ್ರಿಯಾರ್ಥ ಸನ್ನಿಕರ್ಷದಿಂದ ಜ್ಞಾನ ಬಂದಿದೆ, ಆದರೆ ಜ್ಞಾನದಲ್ಲಿ ಅದು ಪ್ರಮಾಂತ ಆಗ್ಬೇಕು ಅಂತ, ಅಲ್ಲಿ ಪ್ರಾಮಾಣ್ಯ ಬರಬೇಕು ಅಂತಂದ್ರೆ, ಪರಮಾತ್ಮ ರೂಪ ಧರ್ಮ ಬರಬೇಕು ಅಂತಂದ್ರೆ ಅದಕ್ಕೆ ಒಂದು ಗುಣ ಜನ್ಯ ಅಂತ ಹೇಳಬೇಕು. ಈ ಜ್ಞಾನವು ಗುಣಜನ್ಯ ಆಗಿದೆ. ಯಾವುದು ಗುಣ? ಬೇರೆ ಭಗವಂತ ಈ ವಸ್ತುವನ್ನು ಇಲ್ಲಿದೆ ಅಂತ ತಿಳಿದಿಲ್ಲ. ಮೊದಲು ಹೇಳಿದ್ದು ಪರಮಾತ್ಮನ ಈ ವಸ್ತು ವಿಷಯಕವಾದ ಅಸ್ತಿತ್ವ ಜ್ಞಾನ, ಅದಕ್ಕೆ ಭ್ರಮ ಸಾಧಾರಣ ಅಂತ ನಾವು ಹೇಳಿದ್ವಿ. ಅದಕ್ಕೆ ಪರಮಾತ್ಮ ಇಲ್ಲಿ ತೋರಿರುವ ರಜತ ಅಸ್ಥಿ ಸತ್ತಾಗಿದೆ ಅನ್ನ ಇನ್ನೊಂದು ಕಡೆ ಇದೆ ಅಂತ ತಾರ್ಕಿಕ ಮತ ಪ್ರಕಾರ ತಿಳಿದಿದ್ದಾರೆ. ಅದರಿಂದ ಎರಡಕ್ಕೂ ಭ್ರಮ ಸಮಾನ ಆಯಿತು. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲೇ ಇರುವ ವಸ್ತುವಿನ ಜ್ಞಾನ ಇರಬೇಕು. ಈಶ್ವರನಿಗೆ ಇಲ್ಲೇ ಈ ವಸ್ತು ಇದೆ ಅಂತಕ್ಕಂಥ ಪರಮಾತ್ಮ ಜ್ಞಾನ ಇರಬೇಕು. ಅದು ಈ ಬಂದಿರುವ ಜ್ಞಾನ ಭ್ರಮ ಆಗಲಿಕ್ಕೆ ಕಾರಣ. ಅವ್ರು ಹೇಳ್ತಾರೆ ಈ ಪುಸ್ತಕ ಜ್ಞಾನ ಬಂತು, ಇದಾ ಪುಸ್ತಕ ಜ್ಞಾನ ಬಂದಾಗ ಇದು ಭ್ರಮ. ಯಾಕೆ ಭ್ರಮ ಅಂತಂದ್ರೆ ಇದು ಇಂದ್ರಿಯಾರ್ಥ ಸನ್ನಿಕರ್ಷ ಜನ್ಯ ಅಷ್ಟೇ ಅಲ್ಲ, ಅತಿರಿಕ್ತವಾದ ಈ ವಸ್ತು ಇಲ್ಲೇ ಇದೆ ಅಂತಕ್ಕಂತಹ ವಸ್ತು ಸತ್ತಾ ವಿಷಯಕವಾದ ಈಶ್ವರನ ಭ್ರಮ ಇದೆ, ಅದೇ ಗುಣ. ಅದರಿಂದ ಈ ಜ್ಞಾನ ಬಂದಿದೆ, ಅದರಿಂದ ಇದು ಭ್ರಮ. ಅದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೇವೆ, ನೀವು ಇಲ್ಲಿರುವಂತಹ ವಸ್ತು ಅದರ ಜ್ಞಾನ ಬಂದಾಗ ಇದು ಭ್ರಮ ಆಗಬೇಕು ಅಂತಾದ್ರೆ ಪರಮಾತ್ಮನಿಗೆ ಈ ವಸ್ತು ಇಲ್ಲೇ ಇದೆ ಅಂತಕ್ಕಂಥ ಯಥಾರ್ಥ ಜ್ಞಾನ, ಅದನ್ನು ನೀವು ಗುಣ ಅಂತ ಹೇಳ್ತಾರೆ. ಅದು ಗೌರವ. ಅದಕ್ಕೆ ವಸ್ತು ಇಲ್ಲೇ ಇದೆ ಅನ್ನೋದು ಒಪ್ಪಬೇಕಲ್ಲ.
ಇಲ್ಲೇ ಇದೆ ಅಂತಕ್ಕಂತಹ ಯಥಾರ್ಥ ಜ್ಞಾನ ಪರಮಾತ್ಮನಿಗಿದೆ ಅಂತಂದ್ರೆ ಅವಾಗ ವಸ್ತು ಇಲ್ಲೇ ಇರಬೇಕು. ಹಾಗಾದ್ರೆ ಈ ಜ್ಞಾನ ಯಥಾರ್ಥ ಪ್ರಮಾಂತ ಆಗ್ಲಿಕ್ಕೆ ಇಲ್ಲಿ ವಸ್ತು ಇದೆ ಅನ್ನೋದು ಕಾರಣ ಅಂತ ಹೇಳ್ರಿ, ಅದು ಲಘು ಆಯಿತು. ಇಲ್ಲೇ ಇದೆ ಅಂತಕ್ಕಂತಹ ಯಥಾರ್ಥ ಜ್ಞಾನ ಅಂತಂದ್ರೆ ವಸ್ತು ಇದೆ ಅಂತಕ್ಕಂಥದ್ದು ಬೇಕು, ಇರಲೇಬೇಕು, ಅದರ ಯಥಾರ್ಥ ಜ್ಞಾನ ಇದೆ, ಅದು ಗುರು ಆಯಿತು ಅಂತ ರೀತಿಯಲ್ಲಿ ನಾವು ದೋಷವನ್ನು ಹೇಳ್ತಾ ಇದ್ದೀವಿ. ಸಾಚಾನುಮಾಯಾಂ ಹೇತುರ್ನ ಗುಣಜಾ ಸಾ ಪ್ರಮಾ ಕಥಂ. ಆದರೆ ಸರಿ, ಅದನ್ನೇ ಹೇಳ್ತೇವೆ, ಅರ್ಥಸತ್ತ ವಸ್ತುವಿನ ಇರುವಿಕೆ, ಅದನ್ನೇ ನಾವು ಪ್ರಮಾತ್ಮಕ ಜ್ಞಾನ ಅಂತ ಹೇಳಲಿಕ್ಕೆ ಕಾರಣ. ಆ ಜ್ಞಾನವು ಪ್ರಮಾತ್ಮಕ ಅಂತ ಆಗ್ಲಿಕ್ಕೆ ವಸ್ತುವಿನ ಇರುವಿಕೆ ಕಾರಣ. ಯಾಕೆ ಪರಮಾತ್ಮನ ವಸ್ತುವಿನ ಇರುವಿಕೆ ಯಥಾರ್ಥ ಜ್ಞಾನ ಅಂತಂದ್ರೆ ಗೌರವ ಬರುತ್ತೆ. ಅಂದ್ರೆ ವಸ್ತುವಿನ ಇರುವಿಕೆ ಅಂತ ಅಷ್ಟೇ ಹೇಳ್ತೇವೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಸಾಚ ಅನುಮಾಯಾಂ ಹೇತು ನಾ ಗುಣಜ ಸಾ ಪ್ರಮಾ ಕಥಂ. ಯಾವಾಗ ನಮಗೆ ಯಾದೃಚ್ಛಿಕ ಅನುಮಿತಿ ಅಂತಕ್ಕಂಥದ್ದು ಬಂದಿದೆಯೋ, ಯಾದೃಚ್ಛಿಕ ಅನುಮಿತಿ ಅಂತಕ್ಕಂಥದ್ದು ಬಂದಾಗ ಅಲ್ಲಿ ವಸ್ತುವಿನ ಇರುವಿಕೆ ಅಂತಕ್ಕಂಥದ್ದು ಕಾರಣ ಅಲ್ಲ. ಎಲ್ಲಿ ಯಾದೃಚ್ಛಿಕ ಪರಮಾತ್ಮಕವಾದಂತಹ ಜ್ಞಾನ ಬಂದಿದೆಯೋ, ಅನುಮಿತ್ಯಾತ್ಮಕ ಜ್ಞಾನ ಬಂದಿದೆಯೋ ಅಂತಹ ಕಡೆಯಲ್ಲಿ ವಸ್ತುವಿನ ಅಸ್ತಿತ್ವ ಎಂತಕ್ಕಂಥದ್ದು ಕಾರಣ ಅಲ್ಲ. ಆದ್ರಿಂದಾಗಿ ಸಾಪ್ರಮ ಯಾದೃಚ್ಛಿಕ ಅನುಮಿತ್ಯಾತ್ಮಕ ಪ್ರಮಾಜ್ಞಾನ ಎಂತಕ್ಕಂಥದ್ದು ಗುಣಜಾ ಕಥಂ, ಅದು ಗುಣಜನ್ಯ ಅಂತ ಹೆಂಗೆ ಹೇಳ್ತೀರಾ? ಈಶ್ವರನ ವಸ್ತು ವಿಷಯಕವಾದ ಪರಮಾತ್ಮಕ ಜ್ಞಾನ ಅಂತ ಹೇಳಿದ್ರೆ ಗೌರವ ಬರುತ್ತೆ. ವಸ್ತುವಿನ ಇರುವಿಕೆಯೇ ಕಾರಣ ಅಂತ ಹೇಳಬೇಕು, ಗುಣ ಅಂತ ಹೇಳಬೇಕು. ವಸ್ತುವಿನ ಇರುವಿಕೆ ಅಂತಕ್ಕಂಥದ್ದು ಯಾದೃಚ್ಛಿಕ ಸಂವಾದ ಸ್ಥಳದಲ್ಲಿ, ಅನುಮಿತಿ ಸ್ಥಳದಲ್ಲಿ ಅದು ಕಾರಣ ಆಗಿಲ್ಲ. ಆದ್ದರಿಂದಾಗಿ ಅದನ್ನ ಪರಮಾತ್ಮಕ ಜ್ಞಾನವನ್ನು ಗುಣಜನ್ಯ ಅಂತ ಹೇಳಿ ಬರಲ್ಲ. ಯಾಕೆ ಯಾದೃಚ್ಛಿಕ ಸಂವಾದ ಅನುಮಿತಿ ಇದೆಯಲ್ಲ, ಯಜ್ಜನ್ಯ ಇದು ಅಂತ ಹೇಳಿದ್ರೆ ಲೈಂಗಿಕಿ ಲಿಂಗಜ್ಞಾನದಿಂದ ಜನ್ಯ ಅಷ್ಟೇ ಹೊರತು ಅದು ಗುಣಜನ್ಯ ಅಲ್ಲ. ಹಾಗಾದ್ರೆ ಅಲ್ಲಿ ಪ್ರಮಾತ್ವ ಇದೆ. ಪ್ರಮಾತ್ವ ಬರಬೇಕಾದ್ರೆ ಗುಣಜನ್ಯತ್ವ ಬೇಕು. ಯಾದೃಚ್ಛಿಕ ಅನುಮಿತಿ ಸ್ಥಳದಲ್ಲಿ ಪ್ರಮಾತ್ವ ಇದೆ, ಏನಿಲ್ಲ, ಗುಣಜನ್ಯತ್ವ ಇಲ್ಲ. ಯಾಕಿಲ್ಲ? ಅಲ್ಲಿ ಗುಣ ಕಾರಣ ಅಲ್ಲ. ಯಾಕೆ ಕಾರಣ ಅಲ್ಲ? ಲೈಂಗಿಕಿ ಅಂತ ಕರೀತಾರೆ, ಲಿಂಗಜ್ಞಾನದಿಂದ ಬಂದದ್ದು ಅಂತ ಹೇಳಿದೆ. ಸಾಚ ಮುಂದಿರುವಂತಹ ವಸ್ತುವಿನ ಇರುವಿಕೆಯಾದರೂ ಅನುಮಾಯ ಯಾದೃಚ್ಛಿಕ ಪರಮಾತ್ಮಕ ಅನುಮಿತಿಯಲ್ಲಿ ಹೇತುವು ನ ಕಾರಣ ಅಲ್ಲ. ಸಾ ಪ್ರಮ ಆ ಯಾದೃಚ್ಛಿಕ ಅನುಮಿತ್ಯಾತ್ಮಕವಾದ ಪ್ರಮಾ ಜ್ಞಾನವು ಗುಣಜ ಗುಣದಿಂದ ಹುಟ್ಟಿರ್ತಕ್ಕಂಥದ್ದು ಕಥಂ ಹೇಗಾಗಲಿಕ್ಕೆ ಸಾಧ್ಯ? ಸಾಚ ಎದುರುಗಡೆ ಇರತಕ್ಕಂತಹ ವಸ್ತುವಿನ ಇರುವಿಕೆಯು ಅನುಮಾಯ ಯಾದೃಚ್ಛಿಕ ಅನುಮಿತಿ ಪರಮಾತ್ಮಕವಾದ ಅನುಮಿತಿಯಲ್ಲಿ ಹೇತುವು ನ ಕಾರಣ ಅಲ್ಲ. ಸಾ ಪ್ರಮ ಯಾದೃಚ್ಛಿಕ ಪರಮಾತ್ಮಕವಾದ ಅನುಮಿತಿಯು ಗುಣಜ ಕಥಂ ಗುಣದಿಂದ ಉತ್ಪನ್ನವಾದದ್ದು ಆಗಲಿಕ್ಕೆ ಹೇಗೆ ಸಾಧ್ಯ? ಸಾಚ ಅಂದ್ರೆ ತತ್ರ ಅರ್ಥಸತ್ತ, ಅಲ್ಲೇ ವಸ್ತುವಿನ ತಿರುವಿಕೆ. ಇದಂ ಪುಸ್ತಕ ಜ್ಞಾನ ಬಂತು, ಇಲ್ಲೇ ಪುಸ್ತಕ ಇದೆ, ಇದೇನೆ ಯಥಾರ್ಥ ಜ್ಞಾನ ಆಗ್ಲಿಕ್ಕೆ ಪರಮಾತ್ಮಕ ಜ್ಞಾನ ಆಗ್ಲಿಕ್ಕೆ ಗುಣ ಅಂತ ಹೇಳ್ತೀರಾ ಅಂತಾದ್ರೆ ಅನುಮಾಯ ಯಾದೃಚ್ಛಿಕ ಸಂವಾದಿನ್ಯಾಂ ಅನುಮಿತೌ ಯಾದೃಚ್ಛಿಕ ಸಂವಾದಿಯಾದಂತಹ ಅನುಮಿತ್ಯಾತ್ಮಕವಾದ ಪ್ರಮಾಜ್ಞಾನದಲ್ಲಿ ಹೇತು ನ ಅರ್ಥಸತ್ತ ಎಂತಕ್ಕಂಥದ್ದು ಕಾರಣ ಅಲ್ಲ. ಪರೋಕ್ಷ ಜ್ಞಾನಸ್ಯ ವಿಷಯ ಅಜನ್ಯತ್ವಾದಿತಿ ಭಾವ. ಪರೋಕ್ಷ ಜ್ಞಾನ ಎಂತಕ್ಕಂಥದ್ದು ವಸ್ತುವಿನಿಂದ ಹುಟ್ಟಿದ್ದು ಅಲ್ಲ. ಆದ್ದರಿಂದಾಗಿ ವಿಷಯ ಅಜನ್ಯ ಪರೋಕ್ಷ ಜ್ಞಾನವನ್ನು ತಾರ್ಕಿಕರು ವಿಷಯದಿಂದ ಹುಟ್ಟಿದ್ದು ಅಂತ ಒಪ್ಪಿಲ್ಲ. ಪ್ರತ್ಯಕ್ಷ ಜ್ಞಾನ ಅದು ವಿಷಯಜನ್ಯ ಅಂತ ಹೇಳ್ತಾರೆ, ಆದರೆ ಪರೋಕ್ಷ ಜ್ಞಾನ ವಿಷಯಜನ್ಯ ಅಂತ ಒಪ್ಪಿಲ್ಲ. ಆದ್ದರಿಂದಾಗಿ ಇದು ಅನುಮಿತ್ಯಾತ್ಮಕ ಜ್ಞಾನ, ಪರೋಕ್ಷ ಜ್ಞಾನ, ಅಲ್ಲಿ ಅರ್ಥಸತ್ತ ಎಂತಕ್ಕಂಥದ್ದು ಕಾರಣ ಅಲ್ಲ. ಆದ್ದರಿಂದಾಗಿ ಅದಕ್ಕೆ ಕಾರಣ ಗುಣಜನ್ಯತ್ವ ಹೇಳಲಿಕ್ಕೆ ಬರುವುದಿಲ್ಲ. ಅರ್ಥಾತ್ ಸಾಪ್ರಮ ಗುಣಜ ಕಥಂ, ಈ ಯಾದೃಚ್ಛಿಕ ಸಂವಾದಿಯಾದ ಅನುಮಿತಿಯು ಪ್ರಮ ಆಗಿದೆ, ಅದು ಗುಣಜ ಆಗಲಿಕ್ಕೆ ಹೇಗೆ ಸಾಧ್ಯ? ಇಲ್ಲವೇ ಇಲ್ಲ. ನ ಕಥಂಚ, ಯಾವ ರೀತಿಯಿಂದಲೂ ಗುಣಜ ಆಗಲಿಕ್ಕೆ ಸಾಧ್ಯ ಇಲ್ಲ. ಗುಣಸ್ಯ ಸತ್ವ ಮಾತ್ರೇಣ
ಪ್ರಾಮಾಣ್ಯಂ ಭಣ್ಯತೆ ಯದಿ ತದಾ ಸಾಮಾನ್ಯ ಸಾಮಗ್ರಿ ಮಾತ್ರಜನ್ಯ ಪ್ರಮಾಮಮ ಸರ್ವಾಪ್ಯಭೋಸ್ವತತ್ವಸ್ಯ ಯೇನ ವಾ ಹಾನಿರುಚ್ಯತ. ಹಾಗಾದರೆ ಯಾದೃಚ್ಛಿಕ ಸಂವಾದಿಯಾಗಿರ್ತಕ್ಕಂತಹ ಅನುಮಿತಿಯಲ್ಲಿ ಪ್ರಾಮಾಣ್ಯ ಅಂತಕ್ಕಂಥದ್ದು ಅದು ಅರ್ಥ ಇದೆ, ಅದರ ಕಾರಣ ಅಲ್ಲ. ವಸ್ತು ಎಂತಕ್ಕಂಥದ್ದು ಪರಮಾತ್ಮಕ ಜ್ಞಾನಕ್ಕೆ ಕಾರಣ ಅಲ್ಲ. ಮತ್ತೆ ಅಲ್ಲಿ ವಸ್ತು ಇದೆ, ವಸ್ತು ಇದೆ, ಆದ್ರಿಂದಾಗಿ ಪ್ರಾಮಾಣ್ಯ ಅಲ್ಲಿದೆ ಅಂತ ಹೇಳ್ತೇವೆ. ಯಾದೃಚ್ಛಿಕ ಸಂವಾದಿಯಾದಂಥ ಅನುಮಿತಿ ಸ್ಥಳದಲ್ಲಿ ಗುಣ ಎಂತಕ್ಕಂಥದ್ದು ಯಾವುದು ಅಂದರೆ ವಸ್ತುವಿನ ಇರುವಿಕೆ ಹೊರತು ಆ ವಸ್ತುವಿನ ಇರುವಿಕೆ ಜ್ಞಾನಕ್ಕೆ ಕಾರಣ ಅಲ್ಲ. ಪರೋಕ್ಷ ಜ್ಞಾನದಲ್ಲಿ ವಸ್ತುವಿನ ಅಸ್ತಿತ್ವ ಅದು ಜ್ಞಾನಕ್ಕೆ ಕಾರಣ ಅಲ್ಲ ಅಂತ ಅವರು ಒಪ್ಪಿದ್ದಾರೆ. ಅದರಿಂದಾಗಿ ಎಲ್ಲಿ ಯಾದೃಚ್ಛಿಕ ಸಂವಾದಿಯಾಗಿರ್ತಕ್ಕಂಥ ಅನ್ವಿತಿ ಅಂತಕ್ಕಂಥದ್ದು ಬಂದಿದೆಯೋ ಅಂಥ ಕಡೆಯಲ್ಲಿ ವಸ್ತು ಇದೆಯಲ್ಲ, ಅದೇನೇ ಪ್ರಾಮಾಣ್ಯಕ್ಕೆ ಕಾರಣ ಅಂತ ಹೇಳ್ತೇವೆ. ಅಂದರೆ ಹೇಳ್ತಾರೆ ಜ್ಞಾನ ಹೇಗೆ ಬಂತು? ಜ್ಞಾನ ಬಂದದ್ದು ಇಂದ್ರಿಯಗಳ ಸನ್ನಿಕರ್ಷ ಅಥವಾ ಜ್ಞಾನ ಹುಟ್ಟಲಿಕ್ಕೆ ಸಾಮಗ್ರಿ ಏನಿದೆ ಅದರಿಂದ ಬಂತು. ಹಾಗಾದರೆ ಅದರಿಂದಲೇ ಪ್ರಾಮಾಣ್ಯ ಅಂತಕ್ಕಂಥದ್ದು ಅಂತಾಯಿತು. ಯಾಕೆ ನೀವೇನು ಹೇಳ್ತೀರಿ? ಇದ್ರೂ ಸಾಕು ಅಂತ, ಅದು ಕಾರಣ ಅಲ್ಲ. ಇದ್ರೂ ಸಾಕು ಅಂತ ಹೇಳಿದ್ರೆ ಕಾರಣ ಅಲ್ಲ ಅಂತಂದ್ಮೇಲೆ ನೀವು ಪ್ರಾಮಾಣ್ಯ ಹೇಗೆ ಬಂತು ಅಂತ ಹೇಳಿದಾಗ ಏನು ಹೇಳಬೇಕು? ಜ್ಞಾನವನ್ನು ಉತ್ಪಾದನೆ ಮಾಡಲಿಕ್ಕೆ ಯಾವುದು ಸಾಮಗ್ರಿಯೋ ಅದರಿಂದಲೇ ಪ್ರಾಮಾಣ್ಯ ಬಂತು ಅಂತ ಹೇಳಿದಂತ. ಹಾಗೆ ನಾವು ಹೇಳಿದಂತಹ ಪ್ರಾಮಾಣ್ಯ ಸ್ವತಸ್ವ ಅಂತಕ್ಕಂಥದ್ದು ಒಪ್ಕೊಂಡೆ ಅಂತ ಆಯಿತು. ಕಾಹಾನಿ ಅದಕ್ಕೆ ನಾವು ಹೇಳ್ತಕ್ಕಂಥ ವಿಷಯಕ್ಕೆ ಏನು ದೋಷ ಇದೆ? ಯಾವ ದೋಷವೂ ಕೂಡ ಇಲ್ಲ, ಪ್ರಾಮಾಣ್ಯ ಸ್ವತಃ ಒಪ್ಪಿದಂತೆ ಆಯಿತು. ಇದು ಒಂದು ವೇಳೆ ಪ್ರಾಮಾಣ್ಯಂ ಯಾದೃಚ್ಛಿಕ ಅನುಮಿತಿಯ ಪ್ರಾಮಾಣ್ಯ ಅಂತಕ್ಕಂಥದ್ದು ಗುಣಸ್ಯ ಅರ್ಥ ಇರುವಿಕೆ ಇರ್ತಕ್ಕಂಥ ಗುಣದ ಸತ್ವ ಮಾತ್ರೇನ ಇರುವಿಕೆಯಿಂದಲೇ ಗಣ್ಯತೆ ಹೇಳಲ್ಪಡುತ್ತೆ ಅಂತಾದರೆ ಸದಾ ಆಗ ಮಮ ಅಪಿ ನನಗೂ ಕೂಡ ಸರ್ವ ಎಲ್ಲ ಪರಮಾತ್ಮಕ ಜ್ಞಾನವು ಸಾಮಾನ್ಯ ಸಾಮಗ್ರಿ ಮಾತ್ರಜನ್ಯ ಕೇವಲ ಜ್ಞಾನ ಸಾಮಾನ್ಯವನ್ನು ಉಂಟು ಮಾಡಲಿಕ್ಕೆ ಯಾವುದು ಸಾಮಗ್ರಿಯೋ ಅದರಿಂದ ಮಾತ್ರ ಹುಟ್ಟಿದೆ ಎಂಬುದಾಗಿ ಅಭೂತ್ ಆಗಿದೆ. ಏನವ ಯಾವ ನಿಮಿತ್ತದಿಂದ ಸ್ವತತ್ವಸ್ಯ ಪ್ರಾಮಾಣ್ಯದ ಸ್ವತತ್ವಕ್ಕೆ ಹಾನಿಯು ದೋಷವು ಉಚ್ಯತಾ ಹೇಳಲ್ಪಡಲಿ. ಇದು ಒಂದು ವೇಳೆ ಪ್ರಾಮಾಣ್ಯಂ ಯಾದೃಚ್ಛಿಕ ಅನುಮಿತಿಯ ಪ್ರಾಮಾಣ್ಯವು ಗುಣಸ್ಯ ಸತ್ವ ಮಾತ್ರೇನ ವಸ್ತು ಇದೆ ಅಂತ ಅಷ್ಟು ಮಾತ್ರದಿಂದಲೇ ಗಣ್ಯತೆ ಹೇಳಲ್ಪಡುತ್ತೆ ಅಂತಾದರೆ ತದಾ ಆಗ ಮಮ ಅಪಿ ನನಗೂ ಕೂಡ ಎಲ್ಲ ಪರಮಾತ್ಮಕವಾದ ಜ್ಞಾನವು ಸಾಮಾನ್ಯ ಸಾಮಗ್ರಿ ಮಾತ್ರ ಜನ್ಯ ಜ್ಞಾನವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಮಾನ್ಯವಾಗಿರ್ತಕ್ಕಂಥ ಸಾಮಗ್ರಿಯಿಂದಲೇ ಹುಟ್ಟಿದೆ ಎಂಬುದಾಗಿ ಅಭೂತ್ ಆಯಿತು. ಏನವ ಯಾವ ನಿಮಿತ್ತದಿಂದ ಸ್ವತತ್ವಸ್ಯ ಪ್ರಾಮಾಣ್ಯ ಸ್ವತತ್ವಕ್ಕೆ ಹಾನಿ ದೋಷ ಇರ್ತಕ್ಕಂಥದ್ದಿದೆ ಉಚ್ಯತ ವ್ಯಕ್ತಿ. ಪುನಃ ಶಂಕತೆ ಗುಣಸ್ಯ ಸತ್ವ ಮಾತ್ರೇಣ ಪುನಃ ಹೇಳ್ತಾರೆ ಪ್ರಾಮಾಣ್ಯ ಗುಣಜನ್ಯ. ಯಾವುದು ಗುಣ? ವಸ್ತು ಇದೆ ಅಷ್ಟೇ. ವಸ್ತು ಇದೆ ಇರ್ತಕ್ಕಂಥದ್ದೇ ಅದನ್ನೇ ಗುಣ ಅಂತ ಹೇಳ್ತೀವಿ. ಅಂತಂದ್ರೆ ಪ್ರಾಮಾಣ್ಯಂ ಯಾದೃಚ್ಛಿಕಾನುಮಿತೇಯ ಪ್ರಾಮಾಣ್ಯ. ಪ್ರಾಮಾಣ್ಯ ಅಂತ ಶಬ್ದ ಇದೆ, ಅದಕ್ಕೆ ಅರ್ಥ ಬರೀತಾರೆ. ಎಲ್ಲಿ ಯಾದೃಚ್ಛಿಕಾನುಮಿತಿ ಇರ್ತಕ್ಕಂಥದ್ದು ಬಂದಿದೆಯೋ ಅದಕ್ಕೆ ಪ್ರಾಮಾಣ್ಯ. ಅಲ್ಲಿರುವಂತಹ ಪರಮಾತ್ಮ ಇರ್ತಕ್ಕಂಥದ್ದು ಗುಣಸ್ಯ ಅಂದರೆ ತತ್ರ ಅರ್ಥಸತ್ತಾರೂಪ ಗುಣಸ್ಯ ಸತ್ವ ಮಾತ್ರೇಣ ಅಲ್ಲಿ ವಸ್ತು ಇದೆ ಎಂತಕ್ಕಂಥದ್ರಿಂದಲೇ ಪ್ರಾಮಾಣ್ಯ ಅಂತಕ್ಕಂಥದ್ದು ಬಂದಿದೆ ಅಂತಾದರೆ ತದಾ ತರ್ಹಿ ಆಗ ತ್ವಯಾಪಿ ಗುಣಸ್ಯ ಕಾರಣತ್ವ ಅನಂಗೀಕಾರ. ನೀವು ಕೂಡ ಗುಣಕ್ಕೆ ಕಾರಣತ್ವವನ್ನು ಒಪ್ಪಿಲ್ಲ. ಗುಣ ಇದೆ, ಕತ್ತೆ ಇದೆ, ಘಟಕ್ಕೆ ಕಾರಣವ ಗುಣ ಇದೆ, ಕಾರಣ ಅಂತ ಒಪ್ತೀರಾ? ಇಲ್ಲ. ಹಾಗಾದ್ರೆ ಕಾರಣತ್ವವನ್ನು ಒಪ್ಪಿಲ್ಲ ಅಂತಾದ್ರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಮಾತ್ರಜನ್ಯ ಸರ್ವಾಪಿ ಮಮ ಅಭೂತಿ ಸಂಬಂಧ. ಅದರಿಂದ ಎಲ್ಲ ಪರಮಾತ್ಮಕ ಜ್ಞಾನವೂ ಕೂಡ ಯಾವ್ದಿಂದ ಹುಟ್ಟಿತು? ಜ್ಞಾನ ಸಾಮಾನ್ಯ ಸಾಮಗ್ರಿ. ಜ್ಞಾನದ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥ ಏನು ಸಾಮಗ್ರಿ ಇದೆಯೋ ಅವುಗಳಿಂದ ಮಾತ್ರ ಎಲ್ಲ ಪರಮಾತ್ಮಕ ಜ್ಞಾನ ಬಂತು ಅಂತಾಯಿತು. ಗುಣಜನ್ಯ ಅಂತ ಆಗ್ತಿಲ್ಲ ನಮ್ಮ ಸಿದ್ಧಾಂತಕ್ಕೆ ಸರಿಯಾಗಿ.
ಈದೃಗುಣಶ್ರುತೀನಾಂಚ ಇಂದ್ರಗುಣಾತ್ಮೀನಾಂಚ ಮಾನತಾ ಜಾನತಾಂ ಭವೇ ಮಾನಸ ಜಾನತಾಂ ಭವೇತ್ ತೇನ ತಾಸಾಂ ಜನಿಃ ಕಲ್ಪ್ಯ ತಾಸಾಂ ಜನಿಃ ಕಲ್ಪ್ಯ ತೇನ ತೇ ಹೀನತಾಪ್ಯಭೂ. ತೇನ ದೇಹಿ ಭವೇತ್. ಅದರಿಂದ ಈದೃಗುಣ ಇಂತಹ ಗುಣ ಅಂದ್ರೆ ಯಾವುದು? ಅದು ವಸ್ತುವಿನ ಇರುವಿಕೆ ಅಂತಕ್ಕಂಥದ್ದು ಗುಣ, ಅಥವಾ ವಸ್ತುವಿನ ಇರುವಿಕೆಯ ಪರಮಾತ್ಮನ ಯಥಾರ್ಥ ಜ್ಞಾನ, ಇದು ಗುಣ ಅಂತ ಹೇಳ್ತೀರಾ ಅಂತಂದ್ರೆ ಅವಾಗ ವಸ್ತುವಿನ ಶ್ರುತೀನಾಂ ಮಾನತ ಜಾನತಾಂ ಭವೇ. ಹಾಗಾದ್ರೆ ನೀವು ಇಷ್ಟಿಂದಲೇನೆ ಪ್ರಾಮಾಣ್ಯನ ಒಪ್ತೀರಾ ಅಂತಾದರೆ ಅವರ ಮತ ಪ್ರಕಾರ ಶ್ರುತಿಗೆ ಪ್ರಾಮಾಣ್ಯ ಬೇಕು ಅಂತ ಹೇಳಿ ಶ್ರುತಿ ಈಶ್ವರನಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ತಾರ್ಕಿಕರ ಮತದಲ್ಲಿ ನಮ್ಮಂತೆ ವೇದಕ್ಕೆ ಅಪೌರುಷೇಯವನ್ನು ಒಪ್ಪಲ್ಲ. ಅವರು ಶ್ರುತಿಯನ್ನು ಪರಮಾತ್ಮ ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಆಪ್ತೋಕ್ತವಾದಕ್ಕೆ ಮಾತ್ರ ಪ್ರಾಮಾಣ್ಯ, ವಾಕ್ಯಕ್ಕೆ ಪ್ರಾಮಾಣ್ಯ ಯಾವಾಗ ಯಾವುದು ಆಪ್ತನಿಂದ ಉಕ್ತವಾಗಿರುತ್ತೋ ಆ ವಾಕ್ಯಕ್ಕೆ ಮಾತ್ರ ಪ್ರಾಮಾಣ್ಯ. ವೇದಗಳೆಲ್ಲ ಹೇಗಿದೆ? ವಾಕ್ಯ ರೂಪವಾಗಿದೆ. ಒಂದು ವೇಳೆ ಅದು ಅಪೌರುಷೇಯ ಅಂತ ಒಪ್ಪಿಬಿಟ್ರೆ, ಯಾರಿಂದಲೂ ನಿರ್ಮಾಣಗೊಂಡಿಲ್ಲ ಅಂತ ಅದು ಆಪ್ತನಿಂದ ಹೇಳಲ್ಪಟ್ಟಿದ್ದಾಗಲಿಲ್ಲ. ಆಪ್ತನಿಂದ ಉಕ್ತವಾದದಲ್ಲ ಅಂದ್ರೆ ಪ್ರಾಮಾಣ್ಯ ಇರ್ತಿರಲಿಲ್ಲ. ಹಾಗೆ ಶ್ರುತಿಗೆ ಪ್ರಾಮಾಣ್ಯ ಬೇಕು. ಶ್ರುತಿಗೆ ಪ್ರಾಮಾಣ್ಯ ಬೇಕು ಅಂದ್ರೆ ಆಪ್ತೋಕ್ತವಾಗುವುದು. ಆಪ್ತೋಕ್ತ ಆಗಬೇಕು ಅಂತಂದ್ರೆ ಪರಮಾತ್ಮ ನಿರ್ಮಾಣ ಮಾಡಿದ್ದಾನೆ ಅಂತ ಹೋಗ್ತಾರೆ. ಅದಕ್ಕೆ ನಾವು ಹೇಳ್ತೇವೆ, ಯಾವಾಗ ನೀನು ವಸ್ತು ಇದೆ ಅಂತಾದ್ರೇನೆ, ವಸ್ತು ಇರಬೇಕು, ಇದೆ ಅಂತಾದ್ರೆ ಪ್ರಾಮಾಣ್ಯ ಬರುತ್ತೆ ಅಂತಾದ್ರೆ, ನೀನು ಶ್ರುತಿ ಪರಮಾತ್ಮನಿಂದ ಅದು ರಚಿತವಾದದ್ದು ಅಂತ ಯಾಕೆ ಹೋಗ್ತೀಯಾ? ಶ್ರುತಿಗೆ ಪ್ರಾಮಾಣ್ಯ ಬರಬೇಕು. ಶ್ರುತಿ ಏನು ಹೇಳ್ತೀವಿ? ಇದ್ದದನ್ನೇ ಹೇಳುತ್ತೆ. ಹಾಗಾದ್ರೆ ಶ್ರುತಿಗೆ ಪ್ರಾಮಾಣ್ಯ ಬಂತು. ಯಾವ್ದ್ರಿಂದ ಬಂತು? ಈಗ ಈಶ್ವರ ಇದ್ದಾನೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಶ್ರುತಿ ಹೇಳುತ್ತೆ. ಈ ವಾಕ್ಯಕ್ಕೆ ಪ್ರಾಮಾಣ್ಯ ಬರಬೇಕು. ಪ್ರಾಮಾಣ್ಯ ಹೇಗೆ ಬರುತ್ತೆ? ಅರ್ಥ ಸತ್ತ ಎಂತಕ್ಕಂಥದ್ದು, ವಸ್ತು ಎಂತಕ್ಕಂಥದ್ದು ಇದೆ ಅಂತಾದ್ರೆ ಅವಾಗ ಪ್ರಾಮಾಣ್ಯ ಬರುತ್ತೆ ಅಂತ ಹೇಳ್ತೀವಿ. ಹಾಗಿರ್ಬೇಕಾದ್ರೆ ಸತ್ಯಂ ಜ್ಞಾನಮನಂತ ಬ್ರಹ್ಮ ಇರ್ತಕ್ಕಂತಹ ವಾಕ್ಯ ಈಶ್ವರನೇ ನಿರ್ಮಾಣ ಮಾಡಿದ್ದು ಆಪ್ತೋಕ್ತವಾಯಿತು, ಪ್ರಾಮಾಣ್ಯ ಅಂತ ಒಪ್ಪಬೇಕು. ಈಶ್ವರನನ್ನು ಹೇಳ್ತಾ ಇದೆ, ಈಶ್ವರ ಇದ್ದಾನೆ. ಹಾಗಾದ್ರೆ ಇರುವ ಈಶ್ವರನನ್ನು ಹೇಳ್ತಾ ಇದೆ ಅಂತಾನೆ ಅದಕ್ಕೆ ಪ್ರಾಮಾಣ್ಯವನ್ನು ಕೂಡಿಸ್ಲಿಕ್ಕೆ ಬರ್ತಾ ಇರಬೇಕಾದ್ರೆ ಆ ವಾಕ್ಯಕ್ಕೆ ಪ್ರಾಮಾಣ್ಯ ಬರಬೇಕು ಎಂಬ ಉದ್ದೇಶದಿಂದ ಪೌರುಷೇಯತ್ವವನ್ನು ಹೇಳ್ತಾ ಇದೆಯಲ್ಲ, ಅದು ಸರಿಯಲ್ಲ. ಅಂದ್ರೆ ನೀವು ಅರ್ಥಸತ್ತ ಎಂತಕ್ಕಂಥದ್ದು ಪರಮಾತ್ಮಕ ಜ್ಞಾನಕ್ಕೆ ಗುಣ ಆಗಿದೆ ಅಂತ ಹೇಳ್ತೀರಾ ಅಂತಾದ್ರೆ ಶ್ರುತಿಯು ಕೂಡ ಪ್ರಮಾಣ ಆಗಬೇಕು ಅಂತಂದ್ರೆ ಅರ್ಥಸತ್ತ ಇದೆ. ಆದ್ದರಿಂದಾಗಿ ಶ್ರುತಿಗೆ ಪ್ರಾಮಾಣ್ಯ ಹೇಳಲಿಕ್ಕೆ ಬರುತ್ತೆ. ಅದಕ್ಕೋಸ್ಕರ ಶ್ರುತಿಯನ್ನು ಪೌರುಷೇಯ ಅಂತ ಯಾಕೆ ಮಾಡ್ತೀರಾ? ಅದು ಸರಿಯಲ್ಲ. ಈದೃಗುಣ ಅರ್ಥಸತ್ತಾರೂಪವಾಗಿರ್ತಕ್ಕಂತಹ ಗುಣದಿಂದಲಾಗಲಿ ಅಥವಾ ಅರ್ಥಸತ್ತ ಪ್ರಮಾತ್ಮಕವಾಗಿರ್ತಕ್ಕಂತಹ ಈಶ್ವರನ ಎಂತಕ್ಕಂತಹ ಗುಣದಿಂದಲಾಗಲಿ ಶ್ರುತಿಗಳಿಗೆ ಮಾನತ ಪ್ರಾಮಾಣ್ಯವು ಜಾನತಾ ಮತೆ ಜ್ಞಾನಿಗಳ ಮತದಲ್ಲಿ ಭವೇತ್ ಆಗುತ್ತದೆ. ಕೇನ ಯಾವ ಕಾರಣದಿಂದ ತಾಸಾಂ ಆ ಶ್ರುತಿಗಳಿಗೆ ಜನಿಹಿ ಉತ್ಪತ್ತಿಯು ಕಲ್ಪಿಸಲ್ಪಡಬೇಕು. ತೇನ ಆ ರೀತಿಯಲ್ಲಿ ಕಲ್ಪನೆ ಮಾಡುವುದರಿಂದ ತೇನಿನಗೆ ಹೀನತಾ ವಿವೇಕ ರಾಹಿತ್ಯವು ಅಭೂತ್ ಉಂಟಾಗುತ್ತದೆ. ನಿನಗೆ ಬುದ್ಧಿ ಇಲ್ಲ ಅಂತ. ಪ್ರಾಮಾಣ್ಯಕ್ಕೋಸ್ಕರ ನೀನು ವೇದವನ್ನು ಪೌರುಷೇಯ ಅಂತ ಹೇಳ್ತೀವಿ. ಆದರೆ ಪ್ರಾಮಾಣ್ಯ ಹೇಗೆ ಬರುತ್ತೆ? ವಸ್ತು ಇದೆ ಅಂತ ಆದ ಮಾತ್ರಕ್ಕೆ ಪ್ರಾಮಾಣ್ಯ ಬರುತ್ತೆ ಅಂತಾದ್ರೆ ಆಪ್ತೋಕ್ತತ್ವ ಬೇಕಾಗಿಲ್ಲ. ಹಾಗಾದ್ರೆ ನೀನು ವೇದಕ್ಕೆ ಪ್ರಾಮಾಣ್ಯವನ್ನು ಹೇಳ್ತೀಯ ಅಂತಂದ್ರೆ ಬುದ್ಧಿ ಇಲ್ಲ ಅಂತ ಆಗುತ್ತೆ. ಈದೃಗುಣ ವಸ್ತುವಿನ ಇರುವಿಕೆ ಎಂತಕ್ಕಂಥ ಗುಣದಿಂದ, ವಸ್ತುವಿನ ಇರುವಿಕೆಯ ಯಥಾರ್ಥ ಜ್ಞಾನ ಈಶ್ವರ ಎಂತಕ್ಕಂತಹ ಗುಣದಿಂದ ಶ್ರುತಿಗಳಿಗೆ ಮಾನತ ಪ್ರಾಮಾಣ್ಯವು ಜ್ಞಾನಿಗಳ ಮತದಲ್ಲಿ ಭವೇತ್ ಆಗುತ್ತದೆ. ಏನ ಯಾವ ಕಾರಣದಿಂದ ತಾಸಾಂ ಆ ಶ್ರುತಿಗಳಿಗೆ ಜನಿಹಿ ಉತ್ಪತ್ತಿಯು ಕಲ್ಪ್ಯ ಸ್ವೀಕಾರ ಮಾಡಲ್ಪಡಬೇಕು. ತೇನ ಆ ಕಲ್ಪಿಸುವುದರಿಂದ ತೇನಿನಗೆ ಹೀನತಾಪಿ ಅವಿವೇಕ ಎಂತಕ್ಕಂತಹ ದೋಷವೂ ಕೂಡ ಅಭೂತ್ ಉಂಟಾಗುತ್ತದೆ. ಕಿಂಚ ತತ್ರ ಸತಃ ಅರ್ಥಸ್ಯ ವಾ ತತ್ ಪ್ರಮಾಯಾಃ ವಾ ಗುಣತ್ವೇ ಶ್ರುತಿಜನ್ಯ ಪ್ರಮಾಯಾಃ ಅಪಿ ಈದೃಶ ಗುಣೇನೈವ ಪ್ರಮಾತ್ಮ ಸಂಭವ
ಆಪ್ತೋಕ್ತತ್ವ ಗುಣಸಿದ್ಧ್ಯರ್ಥಂ ಶ್ರುತೀನಾಂ ಅನಿತ್ಯತ್ವ ಕಲ್ಪನಂಚ ತವ ಮತೆ ವ್ಯರ್ಥಂ ಇತ್ಯಾಹ. ಶ್ರುತಿಗೆ ಪ್ರಾಮಾಣ್ಯ ಸಿದ್ಧ ಆಗಬೇಕು. ಶ್ರುತಿಗೆ ಪ್ರಾಮಾಣ್ಯಕ್ಕೆ ತತ್ರ ಸತಃ ಅರ್ಥಸ್ಯ, ಅಲ್ಲಿ ವಸ್ತು ಇದೆ ಅಂತಕ್ಕಂಥದ್ದು, ಅಥವಾ ತತ್ಪ್ರಮಾಯ, ಅಲ್ಲಿರ್ತಕ್ಕಂಥ ವಸ್ತುವಿನ ಈಶ್ವರನ ಯಥಾ ಪ್ರಮಾತ್ಮಕ ಜ್ಞಾನ. ಇದಕ್ಕೇನೆ ಗುಣತ್ವೆ, ಇದನ್ನು ನೀನು ಗುಣ ಅಂತ ಒಪ್ತೀಯ. ಪ್ರಮಾತ್ಮಕ ಜ್ಞಾನ ಆಗಬೇಕು ಅಂತಾದರೆ ಅಲ್ಲಿ ವಸ್ತು ಇರಬೇಕು, ಅಥವಾ ವಸ್ತುವಿನ ಯಥಾರ್ಥ ಜ್ಞಾನ ಈಶ್ವರನಿಗೆ. ಇದನ್ನು ನೀನು ಗುಣ ಅಂತ ಹೇಳ್ತೀಯ ಅಂತಾದರೆ ಶ್ರುತಿಜನ್ಯ ಪ್ರಮಾಯ ಅಪಿ, ವೇದದಿಂದ ಬಂದಿರತಕ್ಕಂಥ ಯಥಾರ್ಥ ಜ್ಞಾನ ಅದು ಕೂಡ ಈದೃಶ ಗುಣೇನೈವ ಪರಮಾತ್ಮ ಸಂಭವ. ಇಂತಹ ಗುಣ ವಸ್ತು ಇದೆ ಅಥವಾ ವಸ್ತುವಿನ ಯಥಾರ್ಥ ಜ್ಞಾನ ಇದೆ ಎಂತಕ್ಕಂತಹ ಗುಣದಿಂದಲೇನೆ ಆ ಜ್ಞಾನವು ಪ್ರಮಾಣ ಹೇಳಿ ಬರ್ತಾ ಇರಬೇಕಾದ್ರೆ ನೀನೇನ್ ಮಾಡ್ತೀಯ? ಆಪ್ತೋಕ್ತತ್ವ ಗುಣ ಸಿದ್ಧಾರ್ಥಂ, ಶ್ರುತಿಯು ಆಪ್ತೋಕ್ತ ಎಂತಕ್ಕಂಥ ಗುಣವುಳ್ಳದ್ದಾಗಿದೆ, ಆಪ್ತೋಕ್ತತ್ವ ರೂಪವಾದ ಗುಣವುಳ್ಳದ್ದಾಗಿದೆ ಎಂಬುದನ್ನು ಒಪ್ಲಿಕ್ಕೋಸ್ಕರ, ಸಾಧನೆ ಮಾಡಲಿಕ್ಕೋಸ್ಕರ ಶ್ರುತೀನಾಂ ಅನಿತ್ಯತ್ವ ಕಲ್ಪನಂ. ಶ್ರುತಿಯನ್ನು ಅನಿತ್ಯ, ಅನಿತ್ಯ ಅಂದ್ರೇನು? ಈಶ್ವರ ನಿರ್ಮಾಣ ಮಾಡ್ತಾನೆ. ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಭಗವಂತನೇ ಪುರಾಣಾದಿಗಳಂತೆ ವೇದವನ್ನು ರಚನೆ ಮಾಡ್ತಾನೆ ಎಂಬುದಾಗಿ ಅನಿತ್ಯತ್ವವನ್ನು ಕಲ್ಪನೆ ಮಾಡ್ತಕ್ಕಂಥದ್ದು ತವಮತೆ ವ್ಯರ್ಥಂ, ಮುಂದೆ ಸಿದ್ಧಾಂತದಲ್ಲಿ ವ್ಯರ್ಥ. ಯಾಕೆ ಶ್ರುತಿಗೆ ಅನಿತ್ಯತ್ವ ಹೇಳಬೇಕಾಗಿದೆ, ಪೌರುಷತ್ವ ಹೇಳಬೇಕಾಗಿದೆ, ಶ್ರುತಿಗೆ ಪ್ರಾಮಾಣ್ಯವನ್ನು ಹೇಳಿ ಬರುತ್ತೆ. ಆತ್ಮತತ್ವ ಇಲ್ಲ ಆದರೂ ಕೂಡ ಪ್ರಾಮಾಣ್ಯ ಬರುತ್ತೆ. ಯಾಕೆ? ವಸ್ತು ಇದೆ ಅಥವಾ ವಸ್ತು ಇದೆ ಅಂತಕ್ಕಂಥ ಯಥಾರ್ಥ ಜ್ಞಾನ ಇದೆ. ಆದ್ದರಿಂದಲೇ ಅದಕ್ಕೆ ಪ್ರಾಮಾಣ್ಯ ಹೇಳಿ ಬರ್ತಾ ಇರಬೇಕಾದ್ರೆ ಆತ್ಮತತ್ವಕ್ಕೋಸ್ಕರ ಪೌರುಷತ್ವಕ್ಕೆ ಯಾಕೆ ಹೇಳ್ತಾರೆ? ಅಲ್ಲಿ ಈದೃ ಗುಣ ಅಂತಿದೆ ಅಂದ್ರೆ ಅರ್ಥಸತ್ತಾದಿ ರೂಪ ಗುಣ. ಅರ್ಥಸತ್ತ ಆದಿ, ಆದಿಪದದಿಂದ ವಸ್ತುವಿನ ಇರುವಿಕೆ, ವಸ್ತುವಿನ ಇರುವಿಕೆಯ ಯಥಾರ್ಥ ಜ್ಞಾನ ಈಶ್ವರ ಕ್ರಮ. ಅದರಿಂದ ಶ್ರುತೀನಾಂಚ ಮಾನತಾ ಜ್ಞಾನತಾಮತೆ ಭವೇತ್, ಜ್ಞಾನಿಗಳ ಮತ ಪ್ರಕಾರ ಹೀಗೇನೆ ಪ್ರಾಮಾಣ್ಯ ಬರುತ್ತೆ. ತತಶ್ಚ ಕೇನ ಕಾರಣೇನ, ಕೇನ ಅಂದ್ರೆ ಯಾವ ಕಾರಣದಿಂದ, ತಾಸಾಂ ಜನಿಹಿ ಉತ್ಪತ್ತಿ ಕಲ್ಪ್ಯ, ವೇದಗಳನ್ನು ಉತ್ಪತ್ತಿ ಉಳ್ಳವರು ಅಂತ ಹೇಳ್ತೀರಾ, ಬೇಕಾಗಿಲ್ಲ. ಆಪ್ತೋಕ್ತತ್ವ ಇಲ್ದಿದ್ರು ಕೂಡ ಪ್ರಾಮಾಣ್ಯ ಬರುತ್ತೆ. ಆಪ್ತೋಕ್ತತ್ವ ಶೈವ ಗುಣತ್ವೈಹಿ ತತ್ಕಲ್ಪ್ಯ. ಒಂದು ವೇಳೆ ಆಪ್ತೋಕ್ತತ್ವವೇ ವಾಕ್ಯದಲ್ಲಿ ಗುಣ ಅಂತ ಆಗಿದ್ರೆ, ಪ್ರಾಮಾಣ್ಯಕ್ಕೆ ಕಾರಣ ಆಗಿದೆ ಅಂತಾದ್ರೆ, ಆವಾಗ ಆಪ್ತೋಕ್ತತ್ವ ಸಿದ್ಧಿಯಾಗಲಿಕ್ಕೋಸ್ಕರ ವೇದಗಳನ್ನು ಈಶ್ವರ ನಿರ್ಮಾಣ ಮಾಡಿದ್ದಾನೆ ಅಂತ ಕಲ್ಪನೆ ಮಾಡಬೇಕಾಗಿತ್ತು. ಅರ್ಥಸತ್ತಾದೇರಪಿ ಗುಣತ್ವೇ, ಒಂದು ವೇಳೆ ವಸ್ತು ಇದೆ ಅಂತಕ್ಕಂಥದ್ದೇ ಅದು ಪ್ರಾಮಾಣ್ಯಕ್ಕೆ ಸಹಕಾರಿಯಾಗುತ್ತೆ ಅಂತಂದ ಮೇಲೆ ವೃಥಾ ತತ್ಕಲ್ಪನ, ಆ ವೇದ ಇರ್ತಕ್ಕಂಥದ್ದು ಉತ್ಪನ್ನವಾಗುತ್ತೆ. ಅದರಿಂದ ಆಪ್ತೋಕ್ತತ್ವ ಬಂತು ಅಂತ ಹೇಳ್ತಕ್ಕಂಥದ್ದು, ಕಲ್ಪನೆ ಮಾಡ್ತಕ್ಕಂಥದ್ದು ವ್ಯರ್ಥ. ಆಪ್ತೋಕ್ತತ್ವ ಇಲ್ಲ ಅಂದರೂ ಕೂಡ ಅದರಲ್ಲಿ ಅರ್ಥಸತ್ತಾರೂಪವಾದಂತಹ ಗುಣಜನ್ಯತ್ವೇನ ಗುಣವತ್ವೇನ ಪ್ರಾಮಾಣ್ಯ ಹೇಳಲಿಕ್ಕೆ ಬರುತ್ತೆ. ತೇನ ನಿರ್ನಿಮಿತ್ತಂ ಶ್ರುತೀನಾಂ ಉತ್ಪತ್ತ್ಯಂಗೀಕಾರೇಣ ಹೀನತಾ ಪೂರ್ವೋತ್ತರ ವಿವೇಕಹೀನತಾಪಿ ತೇ ಅಭೂ ಅಂತ ಹೇಳ್ತಾರೆ. ಏನಂದ್ರೆ ಏನರ್ಥ? ಕಾರಣ ಇಲ್ಲದೇನೆ ಶ್ರುತಿಗಳಿಗೆ ನೀವು ಉತ್ಪತ್ತಿಯನ್ನು ಒಪ್ಪಿರೋದ್ರಿಂದ ಅಂತ. ಏನೂ ಕಾರಣ ಇಲ್ಲದೇನೆ ವೇದಗಳಿಗೆ ಉತ್ಪತ್ತಿಯನ್ನು ಒಪ್ಪಿದ್ದೀರ. ಅದರಿಂದ ಏನಾಯ್ತು? ಹೀನತಾ ಅಂತಂದ್ರೆ ಪೂರ್ವೋತ್ತರ ವಿವೇಕಹೀನತಾ. ಸರಿಯಾಗಿ ಹಿಂದೆ ಮುಂದಿನ ನಾವು ಹೇಳ್ತೇವಲ್ಲ, ಹಿಂದೆ ಮುಂದೆ ನೋಡಿ ಮಾತಾಡೋದು, ಹಾಗೆ ಹಿಂದೆ ಮುಂದೆ ಆಲೋಚನೆ ಮಾಡದೆ ಇರತಕ್ಕಂಥ ವಿವೇಕಹೀನತ ಇರ್ತಕ್ಕಂಥದ್ದು ನಿನಗೆ ಉಂಟಾಗ್ತೀನಿ, ಅವಿವೇಕಿ ಅಂತ ಅನುಭೂತಾರೋಪಕಾಲೇ ಗುರ್ವಿ ಸಾಪ್ಯಸ್ತಿ ತೇ ಮತೆ ಲಘುಶ್ಚ ಪಕ್ಷೋ ಹಂತಿತ್ವಾ ಗುರುಶ್ಚಾಪಿ ನಿಹಂತ್ಯಸೌ ಕ್ರಾಂತಿ ಎರಡು ವಿಧ ಅಂತ ಹೇಳ್ತಾರೆ. ಏನು? ಒಂದು ಗೃಹ್ಯಮಾಣ ಆರೋಪ, ಇನ್ನೊಂದು ಸ್ಮರ್ಯಮಾಣ ಆರೋಪ. ಒಂದು ಎರಡು ರೀತಿಯಾಗಿರ್ತಕ್ಕಂತಹ ಕ್ರಮ. ಒಂದು ಗೃಹ್ಯಮಾಣ ಆರೋಪ, ಇನ್ನೊಂದು ಸ್ಮರ್ಯಮಾಣ ಆರೋಪ. ಈಗ ಎದುರುಗಡೆ ಬೆಲ್ಲ ಇದೆ, ಬೆಲ್ಲದಲ್ಲಿ ಏನು ಕಹಿ ಎಂತಕ್ಕಂಥದ್ದು ಆರೋಪ ಮಾಡ್ತಕ್ಕಂಥದ್ದು, ಬೆಲ್ಲದಲ್ಲಿ ಕಹಿಯ ಆರೋಪ ಇರ್ತಕ್ಕಂಥದ್ದು ಇದೆಲ್ಲ, ಇದು ಗೃಹ್ಯಮಾಣ ಆರೋಪ. ಈಗ ಪೀತಶಂಕ ಅಂತ ಹೇಳ್ತೇವೆ.
ಪೀತಃ ಶಂಕಃ, ಯಾರಿಗೆ ಪಿತ್ತ ಅಥವಾ ಕಾಮಲೆ ಇರ್ತಕ್ಕಂಥ ದೋಷ ಇದೆಯೋ ಅಂಥವ್ರಿಗೆ ಏನು ಜ್ಞಾನ ಬರುತ್ತೆ? ಪೀತಃ ಶಂಕಃ. ಶಂಕ ಇರೋದು ಬಿಳಿ, ಆದರೆ ಅದು ಹಳದಿಯಾಗಿದೆ ಜ್ಞಾನ ಬರುತ್ತೆ. ಇದನ್ನ ದೃಶ್ಯಮಾಣ ಆರೋಪ ಅಂತ ಹೇಳ್ತಾರೆ. ಇದಂ ರಜತಂ ಜ್ಞಾನ ಇದೆಯಲ್ಲ, ಇದನ್ನ ಸ್ಮರ್ಯಮಾಣ ಆರೋಪ ಅಂತ ಹೇಳ್ತಾರೆ. ಏನು ವ್ಯತ್ಯಾಸ ಅಂದರೆ ಆ ಶುಕ್ತಿ ಇದೆಯಲ್ಲ ಅದು ಹೊಡಿತಾ ಇತ್ತು, ಹೊಡೆದಾಗ ಆ ರಜತದ ಸ್ಮರಣೆ ಬಂತು, ಅದನ್ನ ಇಲ್ಲಿ ಆರೋಪ ಮಾಡೋದು. ಇದಂ ರಹಿತ ಜ್ಞಾನ ಬಂತು, ಶುಕ್ತಿಯನ್ನು ನೋಡಿ ಇದಂ ರಹಿತ ಜ್ಞಾನ ಬಂತು. ಶುಕ್ತಿಯನ್ನು ನೋಡಿ ಇದಂ ರಹಿತ ಜ್ಞಾನ ಬಂದಾಗ ಇದನ್ನೇನಂತ ಕರೀತಾರೆ? ಸ್ಮರ್ಯಮಾಣ ಆರೋಪ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ತಳತಳ ಅಂತ ಹೊಡಿತಾ ಇದೆ, ಹೊಡಿತಾ ಇರೋದ್ರಿಂದಾಗಿ ಯಾವುದು ಸ್ಮರಣೆ ಬಂತು? ಬೆಳೆಯ ಸ್ಮರಣೆ ಬಂತು. ಆದ್ರಿಂದಾಗಿ ಅದನ್ನ ಆರೋಪ ಮಾಡೋದು. ಇದನ್ನ ಏನಂತ ಕರೀತಾರೆ? ಸ್ಮರ್ಯಮಾಣ ಆರೋಪ. ಹಾಗೆ ಪೀತಃ ಶಂಕಃ ಜ್ಞಾನ ಬಂತು. ಪೀತಃ ಶಂಕಃ ಜ್ಞಾನ ಇದು ಕೂಡ ಭ್ರಮಣೆ. ಇದಂ ರಜತಂ ಎಂತಕ್ಕಂಥ ಜ್ಞಾನ ಹೇಗೆ ಭ್ರಮವೋ ಹಾಗೆ ಪೀತಶಂಕ ಎಂತಕ್ಕಂಥದ್ದು ಕೂಡ ಭ್ರಮ. ಆದರೆ ಅಲ್ಲಿ ಮಾತ್ರ ದೃಶ್ಯಮಾಣ ಆರೋಪ. ಯಾಕೆ ಅಂತಂದ್ರೆ ಅಲ್ಲಿ ಆ ರಶ್ಮಿ, ಕಣ್ಣಿನ ರಶ್ಮಿಯಿಂದ ಆ ಪೀತ ಗುಣ ಎಂತಕ್ಕಂಥದ್ದು ಇದೆ. ಅದಲ್ಲ ಪೀತಶಂಕ. ಪೀತಶಂಕ ಎಂಬಲ್ಲಿ ಏನಾಗಿದೆ? ಅಲ್ಲಿ ಪೀತ ಎಂತಕ್ಕಂಥದ್ದು ಇದೆ, ಇದ್ದದ್ದನ್ನೇ ಶಂಕದಲ್ಲಿ ಆರೋಪ ಮಾಡೋದು. ಇದನ್ನ ದೃಶ್ಯಮಾಣ ಆರೋಪ. ಯಾವುದು ಅಲ್ಲಿ ತಿಳಿದು ಬರ್ತಾ ಇದೆಯೋ ಅದನ್ನು ಆರೋಪ ಮಾಡಿದ್ರೆ ದೃಶ್ಯಮಾಣ ಅಂದ್ರೆ ನಮಗೆ ತಿಳಿದು ಬರ್ತಕ್ಕಂಥ, ನೆನಪು ಬರೋದಲ್ಲ, ತಿಳಿದು ಬರ್ತಾ ಇದೆ. ಅದು ಯಾವುದು ತಿಳಿದು ಬರ್ತಾ ಇದೆಯೋ ಅದನ್ನು ಆರೋಪ ಮಾಡಿದ್ರೆ ಅವಾಗ ದೃಶ್ಯಮಾಣ ಆರೋಪ. ಈಗ ಕೊರೋನಾ ಬಂದಿತ್ತು ಕೂತ್ಕೊಳ್ಳಿ, ನಾಲ್ಗೆ ರುಚಿ ಇಲ್ಲ ಅಂತ ಹೇಳ್ತಾರಲ್ಲ, ಬಂದವರಿಗೆ ಗೊತ್ತಿರುತ್ತಷ್ಟೇ, ಅದನ್ನು ಉಳಿದವರಿಗೆ ಗೊತ್ತಿರಲ್ಲ. ಹಾಗಾದ್ರೆ ನಾಲಿಗೆಗೆ ಬೆಲ್ಲ ಹಾಕಬೇಕು, ಅವಾಗೇನು ಹೇಳ್ತಾನೆ? ಕಹಿ ಅಂತ. ಹಾಗಾದ್ರೆ ಬೆಲ್ಲದಲ್ಲಿ ಏನು ಆರೋಪ ಮಾಡಿದ್ದು? ಕಹಿ ಅಂತ. ಬೆಲ್ಲ ಕಹಿಯ ಅಲ್ಲ, ಅವನಿಗೆ ಅನುಭವ ಬರ್ತಾ ಇದೆ. ಅವನ ನಾಲಿಗೆಯಲ್ಲಿ ದೋಷ ಇರೋದ್ರಿಂದಾಗಿ ಆ ಗುಣ ಏನಾಯ್ತು? ಹಾಗಾದ್ರೆ ಕಹಿ ಅನುಭವ ಬರ್ತಾ ಇದೆ. ಅದನ್ನ ಎಲ್ಲಿ ಆರೋಪ ಮಾಡಿದ್ದು? ಬೆಲ್ಲದಲ್ಲಿ ಆರೋಪ ಮಾಡಿದ್ದು. ಬೆಲ್ಲದಲ್ಲಿ ಕಹಿ ಇದೆಯಾ? ಕೊರೋನಾ ಯುದ್ಧದಲ್ಲಿ ಕೊಟ್ಟರೆ ಸಿಹಿ ಅಂತ ನಾವು. ಆದ್ದರಿಂದಾಗಿ ಬೆಲ್ಲದಲ್ಲಿರೋದು ಸಿಹಿ, ಅದೇ ದೃಶ್ಯಮಾನ ಆರೋಪ. ಅಂದ್ರೆ ಅವನಿಗೆ ಯಾವುದು ಅನುಭವ ಬರ್ತಾ ಇದೆ? ಕಹಿ. ಅದನ್ನ ಎಲ್ಲಿ ಆರೋಪ ಮಾಡೋದು? ಗುಣದಲ್ಲಿ. ಇದನ್ನ ದೃಶ್ಯಮಾನ ಆರೋಪ ಅಂತ ಹೇಳ್ತಾರೆ. ಈಗ ಎರಡು ರೀತಿಯಾದ ಆರೋಪ ಇದೆ, ಒಂದು ದೃಶ್ಯಮಾನ ಆರೋಪ, ಒಂದು ಸ್ಮರ್ಯಮಾಣ ಆರೋಪ. ಅದಕ್ಕೆ ಹೇಳ್ತಾರೆ ಅನುಭೂತಾರೋಪ ಕಾಲೇ. ಎಲ್ಲಿ ದೃಶ್ಯಮಾನ ಆರೋಪ ಇರ್ತಕ್ಕಂಥದ್ದಿದೆಯೋ ಅಂತ ಕಡೆಯಲ್ಲಿ, ಎಲ್ಲಿ ನಮ್ಮ ಅನುಭವಕ್ಕೆ ಬಂದದ್ದನ್ನ ಆರೋಪ ಮಾಡ್ತಾ ಇದ್ದೇವೋ ಅದನ್ನ ದೃಶ್ಯಮಾನ ಆರೋಪ ಅಂತ ಹೇಳ್ತಾ ಇದ್ದಾರೆ. ಅಂತಹ ಕಡೆಯಲ್ಲಿ ಏನಾಗುತ್ತೆ? ಗುರುವೀ ಸಾಪಿ, ಗುರುಭೂತವಾಗಿರ್ತಕ್ಕಂಥ ಯಾವುದು? ಈಶ್ವರನ ಅರ್ಥಸತ್ತ ಪ್ರಮ ಎಂತಕ್ಕಂಥದ್ದು ಅದು ನಿಮ್ಮದ ಪ್ರಕಾರ ಇದೆ. ಆದರೆ ಲಘು ಪಕ್ಷ ಹಂತಿ ಗುರುಶ್ಚ ನಿಹಂತಿ. ಹೀಗೆ ಎರಡು, ಲಘು ಪಕ್ಷ ಮತ್ತು ಗುರುಪಕ್ಷ. ಅಂದ್ರೆ ಯಾವುದನ್ನು ಕಾರಣ ಅಂತ ಹೇಳಿದ್ರೆ ಲಾಘವ ಇದೆಯೋ, ಯಾವುದನ್ನು ಕಾರಣ ಅಂತ ಹೇಳಿದ್ರೆ ಗೌರವ ಇದೆಯೋ, ಅದೆರಡೂ ಕೂಡ ನಿನ್ನನ್ನು ಅದು ನಾಶ ಮಾಡುತ್ತೆ. ಅರ್ಥಾತ್ ನಿನ್ನ ಪಕ್ಷವನ್ನು ಸಮರ್ಥನೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಎಲ್ಲಿ ದೃಶ್ಯಮಾನ ಆರೋಪ ಇದೆಯೋ, ಎಲ್ಲಿ ನಮಗೆ ಅನುಭವಕ್ಕೆ ಬಂದದ್ದನ್ನ ಆರೋಪ ಮಾಡ್ತಾ ಇದ್ದೀವೋ ಅಂಥ ಕಡೆಯಲ್ಲಿ ಅರ್ಥಸತ್ತ ಇಲ್ಲ. ಇದೆಯಾ ಅರ್ಥಸತ್ತ? ಅವ್ರೇನು ಹೇಳಿದ್ರು? ಗುಣ ಅಂತ ಯಾವುದನ್ನು ಹೇಳಿದ್ರು? ಅರ್ಥಸತ್ತ ಎಂಬತಕ್ಕಂಥದ್ದು ಗುಣ ಅಂತ ಹೇಳಿದ್ರು. ನಮಗೆ ನಾಲಿಗೆಯಲ್ಲಿ ಬೆಲ್ಲ ಹಾಕೊಂಡಿದ್ದೇವೆ, ನಾಲಿಗೆಯಲ್ಲಿ ಬೆಲ್ಲ ಕಹಿ ಅಂತ ಜ್ಞಾನ ಬರ್ತಾ ಇದೆ. ಅವಾಗ ಅರ್ಥಸತ್ತ ಅಂತ ಹೇಳಿದ್ರಿ, ಕಹಿ ಇದೆಯಾ ಅಲ್ಲಿ? ಅರ್ಥಸತ್ತ ಕಾರಣ ಆಗಲಿಲ್ಲ. ಅರ್ಥಸತ್ತ ಪ್ರಮ ಅಂದ್ರಿ. ಈಶ್ವರನಿಗಾದ್ರೂ ಅಲ್ಲಿ ಆ ಕಹಿಯ ಸತ್ತಾಜ್ಞಾನ ಇದೆಯಾ? ಪರಮಾತ್ಮ ಜ್ಞಾನ ಇದೆಯಾ? ಇಲ್ಲ. ಈ ಎರಡೂ ಕೂಡ ಅಲ್ಲಿ ಇಲ್ಲ. ಎಲ್ಲಿ ದೃಶ್ಯಮಾನ ಆರೋಪ ಎಂತಕ್ಕಂಥದ್ದಿದೆಯೋ ಅಂಥ ಕಡೆಯಲ್ಲಿ ಏನಿಲ್ಲ? ಅರ್ಥಸತ್ತ ಇಲ್ಲ ಮತ್ತು ಅರ್ಥಸತ್ತ ಪ್ರಮ ಎಂತಕ್ಕಂಥದ್ದು ಕೂಡ ಇಲ್ಲ. ನಿನ್ನ ಮತದಲ್ಲಿ ಅನುಭೂತಾರೋಪ ಕಾಲೇ
ಗೃಹ್ಯಮಾಣವಾದಂತಹ ಆರೋಪ ಮಾಡುವಂತಹ ಸಮಯದಲ್ಲಿ ಗುರುಭೂತವಾದಂತಹ ಸಾಪಿ ಈಶ್ವರನ ಅರ್ಥಸತ್ತ ಪ್ರಮೇಯ ಅಂತಕ್ಕಂಥದ್ದು ಅಸ್ತಿ ಇದೆ. ತ್ವಾಂ ನಿನ್ನನ್ನು ಲಘುಭೂತವಾದಂತಹ ಪಕ್ಷಶ್ಚ ಪಕ್ಷವು ಅಂದರೆ ಅರ್ಥಸತ್ತ ಎಂತಕ್ಕಂಥ ಪಕ್ಷವು ಹಂತಿ ಕೊಲ್ಲುತ್ತದೆ. ಅರ್ಥಾತ್ ಅರ್ಥಸತ್ತ ಎಂತಕ್ಕಂಥದ್ದು ಯಥಾರ್ಥ ಜ್ಞಾನವು ಪ್ರಮಾಂತ ಆಗಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಗುರುಶ್ಚ ಗುರುಪಕ್ಷವು ಕೂಡ ನಿಹಂತಿ ನಿನ್ನನ್ನು ಕೊಲ್ಲುತ್ತದೆ. ಅಹೋ ಆಶ್ಚರ್ಯ, ಯಾವ ಪಕ್ಷವನ್ನು ನಿನಗೆ ಒಪ್ಪಲಿಕ್ಕೆ ಬರೋದಿಲ್ಲ. ತೇ ನಿನ್ನ ಮತದಲ್ಲಿ ಅನುಭೂತ ಆರೋಪಕಾರಿ ಗೃಹ್ಯಮಾಣ ಆರೋಪ ಮಾಡುವಂತಹ ಸಮಯದಲ್ಲಿ ಗುರುಭೂತವಾದ ಸಾಪಿ ಈಶ್ವರನ ಪ್ರಮೇಯ ಅಂತಕ್ಕಂಥದ್ದು ಅಸ್ತಿ ಇದೆ. ತ್ವಾಂ ನಿನ್ನನ್ನು ಲಘುಭೂತವಾದ ಪಕ್ಷವು ಹಂತಿ ಕೊಲ್ಲುತ್ತದೆ. ಗುರುಶ್ಚ ಗುರುಭೂತವಾದಂಥ ಪಕ್ಷವು ಕೂಡ ನಿಹಂತಿ ಕೊಲ್ಲುತ್ತದೆ. ಅಧುನಾ ತತ್ರ ಸತಃ ಅರ್ಥಸ್ಯ ಪ್ರಮಾಗುಣಃ ಇತಿ ಗೌರವಗ್ರಸ್ತ ಪಕ್ಷಾಂಗೀಕಾರೇಪಿ ತಾರ್ಕಿಕ ಮತ್ತೆ ಭ್ರಮಸಾಧಾರಣ್ಯಂ ಏವ ಇತ್ಯಾಹ ಅನುಭೂತ ಇತಿ. ಅರ್ಥಸತ್ತಾ ಪ್ರಮಾ ಇದು ಗುಣ ಅಲ್ಲ, ಮತ್ತೆ ಅರ್ಥಸತ್ತಾ ಪ್ರಮ ಗುರುಭೂತವಾದಂತಹ ವಸ್ತುವಿನ ಇರುವಿಕೆಯ ಯಥಾರ್ಥ ಜ್ಞಾನ ಎಂತಕ್ಕಂಥದ್ದು ಭ್ರಮಾತ್ಮಕ ಜ್ಞಾನ ಎಂತಕ್ಕಂಥ ವಿಷಯದಲ್ಲಿ ಗುಣ ಆಗಿದೆ ಅಂತ ಹೇಳಿದ್ರೆ ಅದು ಭ್ರಮ ಸಾಧಾರಣ ಅಂತ ಹೇಳ್ತಾ ಇದ್ದಾರೆ. ಅಧುನಾ ತತ್ರ ಸತಃ ಅರ್ಥಸ್ಯ ಅಲ್ಲಿರುವಂತಹ ವಸ್ತುವಿನ ಪ್ರಮಾಗುಣ ಯಥಾರ್ಥ ಜ್ಞಾನ ಈಶ್ವರ ಪ್ರಮಾಗುಣ ಅಂತ ಹೇಳ್ತೀರಾ ಅಂತಂದ್ರೆ ಇತಿ ಗೌರವಗ್ರಸ್ತ ಗುರುಭೂತವಾಗಿರ್ತಕ್ಕಂತಹ ಯಾವ ಪಕ್ಷ ಇದೆ ಅದನ್ನು ಅಂಗೀಕಾರ ಮಾಡಿದರೂ ಕೂಡ ತಾರ್ಕಿಕ ಮತದಲ್ಲಿ ಭ್ರಮ ಸಾಧಾರಣ್ಯವೇ. ಇದು ಕೂಡ ಭ್ರಮ ಜ್ಞಾನ ಬಂದಾಗ ಅಲ್ಲಿಯೂ ಇದೆ ಎಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅನುಭೂತ ಇತಿ ಸಾ ಅಂತಂದ್ರೆ ತತ್ರ ಸತಃ ಅಪಿ ಅರ್ಥಸ್ಯ ಪ್ರಮಾ ಅಲ್ಲಿರುವಂತಹ ವಸ್ತುವಿನ ಯಥಾರ್ಥ ಜ್ಞಾನ ಪ್ರಮ ಅದು ಲಘುಶ್ಚ ಪಕ್ಷ ಯಾವುದು ಲಘು ಪಕ್ಷ ಜ್ಞಾನ ಅಲ್ಲ. ಮತ್ತೆ ವಸ್ತು ಸತ್ತ ಅರ್ಥಸತ್ತಾಯ ಗುಣಪಕ್ಷ ಗುಣತ್ವ ಪಕ್ಷ ಅರ್ಥಸತ್ತ ಎಂತಕ್ಕಂಥದ್ದು ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಗುಣ ಎಂತಕ್ಕಂಥ ಪಕ್ಷ ಅದು ಗುರುಶ್ಚ ಅರ್ಥಸತ್ತ ಪ್ರಮಾಯ ಗುಣತ್ವ ಪಕ್ಷಶ್ಚ ಗುರುಭೂತವಾಗಿರ್ತಕ್ಕಂಥದ್ದು ಯಾವುದು ಅರ್ಥಸತ್ತ ಪ್ರಮ ಲಘುಭೂತವಾದದ್ದು ಅರ್ಥಸತ್ತ ಗುಣ ಅಂತಕ್ಕಂಥದ್ದು ಗುರುಭೂತವಾದದ್ದು ಅರ್ಥಸತ್ತ ಪ್ರಮ ಅಂತಕ್ಕಂಥದ್ದು ಗುಣ ಅಂತ ಹೇಳ್ತಕ್ಕಂಥದ್ದು. ಇದು ಅಭಿನ್ನ ಪದಸ್ಥಾನೆ ನಿಷ್ಠ ಪದಸ್ಥಾನೇಪಿ ರಜತಾಧಾರ ಶುಕ್ತಿ ಶಕಲೆ ಜಾಯಮಾನ ಅನುಭೂಯಮಾನಾರೋಪೆ ಅತಿಪ್ರಸಂಗ ತಾದವಸ್ಥಮೇವ. ಎಲ್ಲಿ ಇದಂ ರಜತಂ ಎಂತಕ್ಕಂತಹ ಜ್ಞಾನ ಬಂದಿದೆಯೋ ಅಭಿನ್ನ ಪದಸ್ಥಾನೆ ನಿಷ್ಠ ಪದ ತಾನೇಪಿ ರಜತಾಧಾರ ಶುಕ್ತಿ ಶಕಲೆ ಎಲ್ಲಿ ಇದಂ ರಜತಂ ಎಂತಕ್ಕಂತಹ ಜ್ಞಾನ ಬಂದಿದೆಯೋ ಇದು ಜಾಯಮಾನ ಅನುಭೂಯಮಾನ ಆರೋಪೆ. ಇಲ್ಲಿ ಅನುಭೂತವಾಗಿರ್ತಕ್ಕಂಥದ್ದು ಯಾವುದು ರಜತ. ಎಲ್ಲೋ ರಜತ ನೋಡಿದ್ರೇನೆ ನಮಗೆ ಇದಂ ರಜತ ಜ್ಞಾನ ಬರ್ಲಿಕ್ಕೆ ಸಾಧ್ಯ. ರಜತವನ್ನು ನೋಡೇ ಇಲ್ಲ, ಎಲ್ಲೂ ಕಂಡಿಲ್ಲ, ಇದಂ ರಜತ ಜ್ಞಾನ ಬರುತ್ತಾ? ಹಾಗಾದ್ರೆ ನಾವು ರಜತವನ್ನು ಎಲ್ಲಾದರೂ ನೋಡಿರ್ಬೇಕು. ಅದರಿಂದಾಗಿ ಜಾಯಮಾನ ಅನುಭೂಯಮಾನ ಆರೋಪೆ ಅತಿಪ್ರಸಂಗ ತಾದವಶ್ಚಮೇವ. ಅಲ್ಲಿ ಅರ್ಥಸತ್ತ ಪ್ರಮ ಎಂತಕ್ಕಂಥದ್ದು ಇದೆ, ಆದರೆ ಪರಮಾತ್ಮಕ ಜ್ಞಾನ ಎಂತಕ್ಕಂಥದ್ದು ಇಲ್ಲ. ಅರ್ಥಸತ್ತಕ್ಕೆ ನೀವು ಅರ್ಥಸತ್ತ ಪ್ರಮಕ್ಕೆ ಒಂದು ವೇಳೆ ಪರಮಾತ್ಮಕ ಜ್ಞಾನಜನ್ಯ ಜನಕತ್ವವನ್ನು ಹೋಗ್ತೀರಾ ಅಂತಾದರೆ ಯಥಾರ್ಥ ಜ್ಞಾನ ಬರಬೇಕು ಅನ್ನೋದಕ್ಕೆ ಅರ್ಥಸತ್ತ ಪ್ರಮಾ ಕಾರಣ ಅಂತ ಹೇಳ್ತೀರಾ ಅಂತಾದರೆ ಅವಾಗ ಎಲ್ಲಿ ಇದಂ ರಜತಂ ಎಂತಕ್ಕಂತಹ ಜ್ಞಾನ ಎಂತಕ್ಕಂಥದ್ದು ಬಂದಿದೆಯೋ ಅಲ್ಲಿ ಅರ್ಥಸತ್ತ ಪ್ರಮ ಎಂತಕ್ಕಂಥದ್ದು ಇದೆ, ಅಲ್ಲಿ ಪ್ರಮಾ ಎಂತಕ್ಕಂಥದ್ದು ಬಂದಿದೆ. ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಯಾವುದು ಕಾರಣ? ಅರ್ಥಸತ್ತ ಪ್ರಮ ಅಂತ ಹೇಳ್ತಾರೆ. ಅರ್ಥಸತ್ತ ಪ್ರಮ ಇದ್ದೇ ಇದೆ. ಎಲ್ಲಿ ಇದಂ ರಜತ ಜ್ಞಾನ ಬಂತು ಅಂತಂದ್ರೆ ಇನ್ನೊಂದು ಕಡೆಯಲ್ಲಿ ರಜತ ಇದೆ ಜ್ಞಾನ ಇದ್ದೇ ಇದೆ. ಅಂದ್ರೆ ಅರ್ಥಸತ್ತ ಪ್ರಮ ಎಂತಕ್ಕಂಥದ್ದು ಇದ್ದೇ ಇದೆ. ಅದರಿಂದ ಅದನ್ನ ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದ ಗುರುಪಕ್ಷವನ್ನು ಹೇಳಲಿಕ್ಕೆ ಬರಲ್ಲ.
ಲಘು ಪಕ್ಷ ಎಂಬತಕ್ಕಂಥದ್ದು ಹೇಳಲಿಕ್ಕೆ ಬರಲ್ಲ. ಯಾಕೆ ಎಲ್ಲಿ ಯಾದೃಚ್ಛಿಕ ಪ್ರಮಾಣಾತ್ಮಕವಾಗಿರ್ತಕ್ಕಂಥ ಮಿತಿ ಬಂದಿದೆಯೋ ಅಲ್ಲಿ ಅರ್ಥಸತ್ತ ಎಂಬತಕ್ಕಂಥದ್ದು ಕಾರಣ ಅಲ್ಲ. ಅದರಿಂದಾಗಿ ಅರ್ಥಸತ್ತಕ್ಕೂ ಲಘುಭೂತವಾದ ಪಕ್ಷವೂ ಹಂತಿ ನಿನಗೆ ಅದು ಪ್ರಮಾತ್ಮಕ ಜ್ಞಾನಕ್ಕೆ ಜನಕ ಅಂತ ಹೇಳಿಕ್ ಬರಲ್ಲ. ಎರಡನೇದು ಗುರುಭೂತವಾಗಿರ್ತಕ್ಕಂಥ ಅರ್ಥಸತ್ತ ಪ್ರಮ ಅಂತ ಹೇಳ್ತೀರಾ ಅಂತಂದ್ರೆ ಅದು ಕೂಡ ಗುಣ ಅಂತ ಹೇಳಿಕ್ ಬರೋದಿಲ್ಲ. ಉಪಾದಾನಾಪರೋಕ್ಷತ್ವ ಉಪಾದಾನಾರ ಅಪರೋಕ್ಷತ್ವೇನೈವ ಸಾಕಾರಣಂ ಕಿಲ. ಭಗವಂತನ ಈಶ್ವರ ಪ್ರಮ ಇದೆಯಲ್ಲ ಇದು ಹೇಗೆ ಕಾರಣ ಆಗುತ್ತೆ ಅಂತಂದ್ರೆ ಉಪಾದಾನ ಅಪರೋಕ್ಷತ್ವೇನೈವ. ಯಾವುದು ಉಪಾದಾನವೋ ಆ ಉಪಾದಾನದ ಸಾಕ್ಷಾತ್ಕಾರತ್ವೇನ ಈಶ್ವರನ ಜ್ಞಾನ ಎಂತಕ್ಕಂಥದ್ದು ಕಾರಣವಾಗಿದೆ. ಮತ್ತೇನಾಗಿಲ್ಲ, ಗುಣತ್ವೇನ ಕಾರಣ ಆಗಿದೆ. ಈಶ್ವರನ ಜ್ಞಾನ ಪ್ರಮಾ ಎಂತಕ್ಕಂಥದ್ದು ಕಾರಣ. ಯಾವ ರೀತಿಯಲ್ಲಿ ಕಾರಣ ಆಗಿದೆ? ಗುಣತ್ವೇನ ಕಾರಣ ಆಗಿಲ್ಲ. ಮತ್ತೆ ಉಪಾದಾನ ಅಪರೋಕ್ಷತ್ವೇನ ಕಾರಣವಾಗಿದೆ. ಗುಣತ್ವೇನ ಕಾರಣತ್ವ ಬರಲಿಲ್ಲ. ಅದರಿಂದಾಗಿ ಈಶ್ವರ ಪ್ರಮ ಕಾರಣ ಅಂತ ಹೇಳ್ತೀವಿ ಅಂತಂದ್ರೂ ಕೂಡ ಈಶ್ವರ ಪ್ರಮಕ್ಕೆ ಗುಣತ್ವೇನ ಕಾರಣತ್ವವನ್ನು ಹೇಳಿ ಬರಲ್ಲ. ಅದರಿಂದಾಗಿ ಗುರುಭೂತವಾಗಿರ್ತಕ್ಕಂಥ ಪಕ್ಷವು ಕೂಡ ಸರಿಯಲ್ಲ. ಸ ಈಶ್ವರನ ಪ್ರಮೇಯವು ಪ್ರಮೇಯ ಪ್ರಮಾತ್ಮಕ ಜ್ಞಾನವು ಉಪಾದಾನ ಅಪರೋಕ್ಷತ್ವೇನೈವ ಉಪಾದಾನ ವಿಷೇಕವಾಗಿರ್ತಕ್ಕಂತಹ ಸಾಕ್ಷಾತ್ಕಾರ ಜ್ಞಾನತ್ವೇನ ಕಾರಣವಾಗಿದೆ. ಅಂದರೆ ಅರ್ಥ ಗುಣತ್ವೇನ ಕಾರಣ ಆಗಿಲ್ಲ. ಆದ್ದರಿಂದ ಆ ಈಶ್ವರ ಪ್ರಮ ಅದು ಪ್ರಮಾತ್ಮಕ ಜ್ಞಾನಕ್ಕೆ ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಗುಣತ್ವೇನ ಕಾರಣ ಆಗಿದ್ರೆ ಗುಣ ಅಂತ ಹೇಳ್ಬೋದಾಗಿದೆ. ಗುಣತ್ವೇನ ಕಾರಣ ಆಗಿಲ್ಲ. ಪರೋಕ್ಷತೆ ಏನು ತೊಗೊಳ್ಬೇಕು, ಉಪಾದಾನ ತೆಗೆದು ಹೇಳಬೇಕು. ಪರೋಕ್ಷತೆ ಏನೇನು ತೊಂದರೆ ಉಪಾದಾನದ ಬಗ್ಗೆ ಕೊಡಬೇಕು. ಉಪಾದಾನ ಅವರು ಹೇಳಿದ್ದಾರೆ ಕಾರಣ ಅಂತ ಹೇಳಬೇಕಾದ್ರೆ ಚಿಂತೆಕೂರಾಧಿಕಂ ಸಕರ್ತಕಂ ಕಾರ್ಯತ್ವ ಅಂತ ಅವರು ಈಗ ತಾರ್ಕಿಕರು ಈಶ್ವರನನ್ನು ಸಾಧನೆ ಮಾಡಬೇಕು. ಅವರು ಈಶ್ವರನೇ ಶ್ರುತಿಯನ್ನು ನಿರ್ಮಾಣ ಮಾಡಿದವರು ಅಂತ ಒಪ್ಪುವರು. ಆದ್ದರಿಂದಾಗಿ ಈಶ್ವರನನ್ನು ಶ್ರುತಿಯಿಂದ ನಿರ್ಮಾಣ ಮಾಡ್ಲಿಕ್ಕೆ ಬರಲ್ಲ, ಅಲ್ಲ ಹೇಳಲಿಕ್ಕೆ ಬರಲ್ಲ, ಪ್ರಮಾಣ ಅಂತ ಹೇಳಿಕ್ಕೆ ಬರಲ್ಲ. ಯಾಕೆ ಈಶ್ವರ ಸಿದ್ಧ ಆದರೆ ಈಶ್ವರನಿಂದ ಶ್ರುತಿ ಆಮೇಲೆ ರಚಿತವಾದಕ್ಕೆ ಪ್ರಾಮಾಣ್ಯ ಬರುತ್ತೆ. ಒಂದು ವೇಳೆ ಈಶ್ವರನೇ ಸಿದ್ಧ ಆಗಲಿಲ್ಲ ಅಂತಾದ್ರೆ ಶ್ರುತಿಗೆ ಪ್ರಾಮಾಣ್ಯ ಇಲ್ಲ. ಹಾಗಾದ್ರೆ ಶ್ರುತಿಯಿಂದ ಈಶ್ವರನ ಸಾಧನೆ ಮಾಡ್ಲಿಕ್ಕೆ ಬರಲ್ಲ. ಕಣ್ಣಿಗೆ ಕಾಣಿಸ್ತಾನ ಕಾಣಲ್ಲ. ಹಾಗಾದ್ರೆ ಈಶ್ವರ ಇದ್ದೇನೆ ಅಂದ್ರೆ ಏನ್ ಪ್ರಮಾಣ ಹೇಳ್ತಾರೆ? ಚಿಂತೆಕುರಾಧಿಕಂ ಸಕರ್ತಕಂ ಕಾರ್ಯತ್ವ ಅಂತ ಈ ಅನುಮಾನದಿಂದ ಈಶ್ವರ ಸಿದ್ಧ ಆಗ್ತಾನೆ. ಸೃಷ್ಟಿಯ ಆದಿಭಾಗದ ಏನೇನೋ ಚಿಂತೆಕುರಾದಿಗಳಿದೆ ಅದೆಲ್ಲ ಹುಟ್ಟಿದೆ ಅಂತಾದ್ರೆ ಒಬ್ಬ ಕರ್ತೃ ಇರಬೇಕು. ಆ ಕರ್ತೃ ಯಾರು? ನಾವು ನೀವು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಯಾರು? ಈಶ್ವರ ಅಂತ ಈ ಅನುಮಾನದಿಂದ ಈಶ್ವರ ಸಾಧನೆ ಮಾಡ್ತಾರೆ. ಇಲ್ಲಿ ಈಶ್ವರ ಸಿದ್ಧ ಆದ, ಆದರೆ ಈಶ್ವರನಿಗೆ ಕರ್ತೃತ್ವ ಶಕ್ತಿ ಇದೆ, ಜ್ಞಾನ ಇದೆ ಅಂತ ಸಿದ್ಧ ಆಗುತ್ತೆ. ಹೇಗೆ ಸಿದ್ಧ ಆಗುತ್ತೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ಉಪಾದಾನ ಗೋಚರ ಪ್ರತಿಮಂಚನ್ಯಂ. ಅವರ ಅನುಮಾನ ಹೇಳ್ತಕ್ಕಂಥದ್ದು ಸಕರ್ತೃಕ ಅಂದ್ರೆ ಏನರ್ಥ? ಉಪಾದಾನ ವಿಷಯಕವಾಗಿರ್ತಕ್ಕಂತಹ ಜ್ಞಾನ ಮತ್ತು ಮಾಡಬೇಕು ಇರ್ತಕ್ಕಂಥ ಇಚ್ಛಾ ಇದೆ, ಅಂತಹ ವ್ಯಕ್ತಿಯಿಂದ ಹುಟ್ಟಿರದೆ ಅಂತ ಹೇಳ್ತಾರೆ. ಅಂದ್ರೆ ಈಶ್ವರ ಸಿದ್ಧ ಆಗ್ಬೇಕಾದ್ರೆ ಏನು ಆಗ್ತಾನೆ? ಅವರಲ್ಲಿ ಜ್ಞಾನ ಇದೆ, ಇಚ್ಛಾ ಇದೆ, ಪ್ರಯತ್ನ ಇದೆ ಅಂತ ಜ್ಞಾನೇಚ್ಛಾ ಪ್ರಯತ್ನ ಇರತಕ್ಕಂಥ ಈಶ್ವರ ಸಿದ್ಧನಾಗ್ತಾನೆ ಅಂತ ಅವರು ಉಪಾದಾನ. ಆದ್ರಿಂದ ಉಪಾದಾನ ವಿಷಯಕವಾಗಿರ್ತಕ್ಕಂತಹ ಅಪರೋಕ್ಷ ಜ್ಞಾನ ಚಿಕೀರ್ಷ ಕೃತಿಮಜ್ಜನ್. ಅಪರೋಕ್ಷ ಜ್ಞಾನ ಇದೆ, ಚಿಕೀರ್ಷ ಅಂದ್ರೆ ಕರ್ತುಂ ಇಚ್ಛಾ, ಮಾಡಬೇಕು ಅಂತ ಇಚ್ಛಾ ಇದೆ, ಮತ್ತೆ ಕೃತಿ ಪ್ರಯತ್ನ ಇದೆ. ಈಗ ಇಂತಹ ವ್ಯಕ್ತಿಯಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಅದರಿಂದ ಕಾರಣ ಅಂತಂದ್ರೆ ಈಶ್ವರನ ಪ್ರಮೇಯ ಎಂತದ್ದಾಯ್ತದು ಅಂದ್ರೆ ಉಪಾದಾನ ವಿಷಯಕವಾಗಿರ್ತಕ್ಕಂತಹ ಸಾಕ್ಷಾತ್ಕಾರತ್ವೇನ ಆ ಜ್ಞಾನ ಕಾರಣ ಆಯ್ತಷ್ಟೇ ಹೊರತು ಗುಣತ್ವೇನ ಕಾರಣ. ಯುಕ್ತಿ ಸಂಚಾರಾಯ ಏತಾವತ್ ಚರ್ಚಿತಂ ವಸ್ತುತಸ್ತು ತಾರ್ಕಿಕೇಣ ಈಶ್ವರ ಜ್ಞಾನಸ್ಯ ಗುಣತಾ ವಕ್ತುಂ ನ ಶಕ್ಯತೆ ಇತ್ಯಾಹ. ತನಕ ಯಾವ್ಯಾವ ರೀತಿಯಲ್ಲಿ ಯುಕ್ತಿಯನ್ನು ಹೇಳಬಹುದು, ಅವ್ರು ಹೇಳಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಲಿಕ್ಕೆ ನಾವು ವಿಚಾರ ಮಾಡಿದ್ದೆವು. ಆದರೆ ಮೂಲೆ ಕುಠಾರ ಅಂತ ಮೊದಲೇ ಇದನ್ನು ನಾವು ನಿರಾಕರಣೆ ಮಾಡಬಹುದಾಗಿದೆ. ಹೇಗೆ ಅಂತ ಹೇಳ್ತಾರೆ, ಇಷ್ಟೆಲ್ಲ ಹೇಳಕ್ಕಿಂತ ಮೊದಲು
ಈಶ್ವರ ತಾರ್ಕಿಕರು ಹೇಳ್ತಕ್ಕಂತಹ ಈಶ್ವರನ ಪ್ರಮ ಗುಣ ಆಗಲ್ಲ ಅಂತ ಮೊದಲೇ ಹೇಳ್ಬೋದಾಗಿತ್ತು. ಅದಕ್ಕೆ ಹೇಳ್ತಾರೆ ಯುಕ್ತಿ ಸಂಚಾರಾಯ ಏತಾವತ್ ಚರ್ಚಿತಂ. ಅವ್ರು ಹೇಳ್ತಕ್ಕಂತಹ ವಿಷಯದಲ್ಲಿ ಯಾವ್ಯಾವ ಯುಕ್ತಿಯಿಂದ ಖಂಡನೆ ಮಾಡ್ಲಿಕ್ಕೆ ಬರುತ್ತೆ ಅಂತ ನಮ್ಮ ಬುದ್ಧಿ ಬೆಳಿಬೇಕಲ್ಲ, ಅದಕ್ಕೋಸ್ಕರ ಇಷ್ಟು ಚರ್ಚನೆ ಮಾಡಿದ್ದೇವೆ. ವಸ್ತುತಸ್ತು ವಾಸ್ತವಿಕವಾಗಿ ಹೇಳಬೇಕು ಅಂತಾದ್ರೆ ತಾರ್ಕಿಕೇಣ ಈಶ್ವರ ಜ್ಞಾನಸ್ಯ ಗುಣತಾವತ್ತು ನ ಶಕ್ತಿ. ತಾರ್ಕಿಕರು ಈಶ್ವರನ ಪರಮಾತ್ಮಕ ಜ್ಞಾನವನ್ನು ಗುಣ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಅಂತ ಯಾಕೆ ಉಪಾದಾನ ಅಪರೋಕ್ಷ ಜ್ಞಾನತ್ವೇನ ಈಶ್ವರ ಪ್ರಮಾ ಕಾರಣಂ ತತ್ಕಾರ್ಯ ಕಾರಣಂ ಕಿಲ ಇತ್ಯನೇನ ಉಪಾದಾನ ಅಪರೋಕ್ಷ ಜ್ಞಾನ ಚಕೀರ್ಷ ಕೃತಿಮಜ್ಜನ್ಯಾನಿ ಇತಿ ತದೀಯ ಪ್ರಕ್ರಿಯಾ ಸೂಚಯತಿ. ಈಶ್ವರನ ಜ್ಞಾನ ಇರತಕ್ಕಂಥದ್ದು ಅದು ಉಪಾದಾನ ವಿಷಯಕ ಸಾಕ್ಷಾತ್ಕಾರತ್ವೇನ ಕಾರಣ. ಪರಮಾತ್ಮನ ಜ್ಞಾನ ಉಪಾದಾನ ವಿಷಯಕ ಸಾಕ್ಷಾತ್ಕಾರತ್ವೇನ ಕಾರಣ ಆಗಿದೆ. ಆದ್ದರಿಂದ ಗುಣತ್ವೇನ ಕಾರಣ ಅಂತ ಅವರು ಒಪ್ಪೇ ಇಲ್ಲ. ಆದ್ದರಿಂದ ಅವ್ರೇನ್ ಹೇಳ್ತಾರೆ, ಈ ಬಂದಿರತಕ್ಕಂಥ ಜ್ಞಾನ ಪ್ರಮ ಅಂತ ಆಗ್ಬೇಕು ಅಂತಾದ್ರೆ ಗುಣಜನ್ಯ. ಗುಣ ಯಾವುದು? ಈಶ್ವರನ ಪ್ರಮಾಣ. ಈಶ್ವರನ ಪ್ರಮ ಗುಣ ಅಂತ ಅವ್ರು ಒಪ್ಪೇ ಇಲ್ಲ. ಈಶ್ವರನ ಪ್ರಮಕ್ಕೆ ಸಾಕ್ಷಾತ್ಕಾರತ್ವೇನ ಕಾರಣತ್ವವನ್ನು ಒಪ್ಪಿದಾರಷ್ಟೇ ಹೊರತು ಗುಣತ್ವೇನ ಕಾರಣತ್ವವನ್ನು ಒಪ್ಪೇ ಇಲ್ಲ. ಆದ್ದರಿಂದಾಗಿ ಪ್ರಮ ಇರ್ತಕ್ಕಂಥದ್ದು ಗುಣಜನ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಮೊದಲೇ ಹೇಳ್ಬೋದಾಗಿತ್ತು. ಆದರೆ ಇಷ್ಟೆಲ್ಲ ಯುಕ್ತಿಯನ್ನು ಹೇಳುವ ಮೂಲಕ ಈ ರೀತಿಯಲ್ಲೂ ಖಂಡನೆ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ ಅನಂತರ ಕೊನೆಯಲ್ಲಿ ಆ ಈಶ್ವರ ಜ್ಞಾನಕ್ಕೆ ಗುಣತ್ವವನ್ನು ಒಪ್ಪೇ ಇಲ್ಲ ಇರ್ತಕ್ಕಂಥದ್ದನ್ನ ಈಗ ಹೇಳ್ತಾರೆ. ಕಿಲ ಶಬ್ದ ಹಾಕಿದ್ದಾರೆ. ಯಾಕೆ ಅಂತಂದ್ರೆ ನೀನೇ ಹೇಳಿದೀಯ ಏನಂತ, ಉಪಾದಾನ ಅಪರೋಕ್ಷ ಜ್ಞಾನ ಚಿಕೀರ್ಷ ಕೃತಿಮಜ್ಜನ್ಯಾನೀತಿ ತದೀಯ ಪ್ರಕ್ರಿಯಾ ಸೂಚಯಿತು. ಚಿತ್ತೆಂಕುರಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಅಂತ ಅವರ ಅನುಮಾನ. ಈ ಅನುಮಾನದಿಂದ ಈಶ್ವರನ ಸಾಧನೆ ಮಾಡ್ತಾರೆ. ಈಶ್ವರನ ಸಾಧನೆ ಮಾಡಬೇಕಾದ್ರೆ ಈಶ್ವರನಿಗೆ ಎಂಥ ಜ್ಞಾನ? ಉಪಾದಾನ ವಿಷಯಕವಾಗಿರ್ತಕ್ಕಂತಹ ಸಾಕ್ಷಾತ್ಕಾರ, ಅದು ಆಮೇಲೆ ಕೃತಿ ಮತ್ತೆ ಚಿಕೀರ್ಷ ಅದು ಇದೆ ಅಂತ ಭಗವಂತನಿಗೆ ಒಪ್ತಾರೆ. ಹಾಗಾದ್ರೆ ಭಗವಂತ ಸಿದ್ಧ ಆದ. ಎಂಥ ಭಗವಂತ ಸಿದ್ಧ ಆಗ್ತಾನೆ? ಅವನಲ್ಲಿ ಜ್ಞಾನವೂ ಇದೆ, ಅವನಲ್ಲಿ ಇಚ್ಛೆಯೂ ಇದೆ, ಅವನಲ್ಲಿ ಪ್ರಯತ್ನವೂ ಇದೆ. ಅಂತಹ ಈಶ್ವರ ಯುಕ್ತಿಯಿಂದ ಸಿದ್ಧ ಆಗ್ತಾನೆ ಅಂತ ತಾರ್ಕಿಕರು ಹೇಳ್ತಾರೆ. ಆದ್ದರಿಂದ ಪರಮಾತ್ಮನಿಗೆ ಉಪಾದಾನ ವಿಷಯಕವಾಗಿರ್ತಕ್ಕಂತಹ ಸಾಕ್ಷಾತ್ಕಾರ ಇರ್ತಕ್ಕಂಥದ್ದಿದೆ, ಅದು ಕಾರಣ. ಹಾಗಾದ್ರೆ ಸಾಕ್ಷಾತ್ಕಾರತ್ವೇನ ಕಾರಣ ಅಂತ ನೀವು ಒಪ್ಪಿದ್ದೀರಾ, ಮತ್ತೆ ಗುಣತ್ವೇನ ಕಾರಣ ಅಂತ ಮೊದಲೇ ಹೇಳ್ಬೋದಾಗಿತ್ತು. ಅಂದ್ರೆ ಇಷ್ಟೆಲ್ಲ ವಿಷಯವನ್ನು ಕರ್ತೃಜ್ಞಾನಂ ತಥೈವ ಅನುತ್ಪನ್ನ ಕಾರ್ಯೇಷು ಕಾರಣಂ ನ ಚೇತ್ ಘಟಾದಿ ಕರ್ತೃತ್ವಂ ಕುಲಾಲಸ್ಯ ನ ಶೋಭತೆ. ಕರ್ತೃಜ್ಞಾನ ಎಂತಕ್ಕಂಥದ್ದು ಕರ್ತೃವಿನ ಜ್ಞಾನ. ಕರ್ತೃಜ್ಞಾನ ಎಂತಕ್ಕಂಥದ್ದು ಮುಂದೆ ಹುಡ್ತಕ್ಕಂತಹ ವಸ್ತು, ಈಗ ಹುಟ್ಟಿಲ್ಲ, ಹುಟ್ಟದೇ ಇರುವಂತಹ ಮುಂದೆ ಹುಡ್ತಕ್ಕಂತಹ ಯಾವ ವಸ್ತು ಇದೆಯೋ ಆ ವಸ್ತುವನ್ನು ಕುರಿತು ಕರ್ತೃಜ್ಞಾನ ಎಂತಕ್ಕಂಥದ್ದು ಕಾರಣ. ಹೇಗೆ ಕಾರಣ? ಅದು ಉಪಾದಾನ ವಿಷಯ ಜ್ಞಾನತ್ವೇನ ಕಾರಣ. ಕರ್ತೃವಿನ ಜ್ಞಾನ ಎಂತಕ್ಕಂಥದ್ದು ಹೇಗೆ ಕಾರಣ ಆಗುತ್ತೆ? ಉಪಾದಾನ ವಿಷಯಕ ಜ್ಞಾನತ್ವೇನ ಕಾರಣ ಆಗುತ್ತೆ. ಏನು ಹಂಗಂದ್ರೆ ನೋಡಿ, ಒಬ್ಬ ಕುಲಾಲ ಅವನು ಘಟವನ್ನು ಮಾಡ್ತಾನೆ. ಘಟವನ್ನು ಮಾಡಬೇಕು ಅಂತಾದ್ರೆ ಅವನ ಜ್ಞಾನ ಕಾರಣ. ಕುಲಾಲನು ಘಟವನ್ನು ಮಾಡ್ತಾನೆ ಅಂತಾದ್ರೆ ಘಟ ಜ್ಞಾನ ಎಂತಕ್ಕಂಥದ್ದು ಕಾರಣ ಆಗುತ್ತೆ. ಹೇಗೆ ಅಂತಂದ್ರೆ ಆ ಜ್ಞಾನ ಎಂತಕ್ಕಂಥದ್ದು ಉಪಾದಾನ ವಿಷಯ. ಘಟ ಆಗಬೇಕಾದರೆ ಘಟಕ್ಕೆ ಪರಿಣಾಮಿ ಕಾರಣ ಯಾವುದು? ಉಪಾದಾನ ಕಾರಣ ಯಾವುದು ಅಂತ ಜ್ಞಾನ ಇರಬೇಕು. ಹಾಗಾದ್ರೆ ಆ ಕರ್ತೃವಿನ ಜ್ಞಾನ ಎಂತಕ್ಕಂಥದ್ದು ಉಪಾದಾನ ವಿಷಯಕ ಜ್ಞಾನತ್ವೇನ ಈ ಮಣ್ಣು ಮಡಿಕೆಗೆ ಕಾರಣ ಆಗುತ್ತೆ ಅಂತ ಅವನಿಗೆ ಗೊತ್ತಿದ್ರೆ ಎಲ್ಲ ಮಣ್ಣಿನಿಂದ ಮಡಿಕೆ ಮಾಡ್ಲಿಕ್ಕೆ ಬರಲ್ಲ. ಹಾಗಾದ್ರೆ ಯಾವ ಮಣ್ಣಿನಿಂದ ಮಡಿಕೆ ಮಾಡ್ಲಿಕ್ಕೆ ಸಾಧ್ಯವೋ ಆ ಮಣ್ಣಿನ ಜ್ಞಾನ ಇದ್ರೆ ಮಡಿಕೆ ಮಾಡ್ಲಿಕ್ಕೆ ಆಗುತ್ತೆ. ಹಾಗಾದ್ರೆ ಉಪಾದಾನ ಘಟಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ತದ್ವಿಷಯಕ ಜ್ಞಾನ ಇರ್ತಕ್ಕಂಥದ್ದು ಕರ್ತೃವಿಗೆ ಇರಬೇಕು. ಹಾಗಾದ್ರೆ ಉಪಾದಾನ ವಿಷಯಕ ಜ್ಞಾನತ್ವೇನ ಜ್ಞಾನ ಇರ್ತಕ್ಕಂಥದ್ದು ಕಾರಣ ಎಂಬುದಾಗಿ ಒಪ್ಪಿದ್ದಾರೆ. ಹೀಗೊಪ್ಪಿದ್ರೇನೆ ಕುಲಾಲಸ್ಯ ಘಟಾದಿ ಕರ್ತೃತ್ವಂ
ನಚೇತ್ ನ ಶೋಭತ್. ಈ ರೀತಿ ಒಪ್ಪಲಿಲ್ಲ ಅಂತ ಆದ್ರೆ ಕುಲಾಲ ಘಟಕ್ಕೆ ಕಾರಣ ಅನ್ನೋದನ್ನ ಹೇಳಲಿಕ್ಕೆ ಬರುವುದಿಲ್ಲ. ಅನುತ್ಪನ್ನ ಕಾರ್ಯೇಶು ಹುಟ್ಟದೇ ಇರುವ ಅಂದ್ರೆ ಮುಂದೆ ಹುಟ್ಟುವಂತಹ, ಅನುತ್ಪನ್ನ ಅಂತಂದ್ರೆ ಹುಟ್ಟಿಲ್ಲ, ಹುಟ್ಟಿಲ್ಲ ಅಂದ್ರೆ ಹುಟ್ಟೋದೇ ಇಲ್ಲ ಅಂತ ಅರ್ಥ. ಮುಂದೆ ಹುಟ್ಟತಕ್ಕಂತಹ ಯಾವ ಕಾರ್ಯ ಇದೆಯೋ ವಸ್ತುವಿದೆಯೋ ಅದರಲ್ಲಿ ಕರ್ತೃಜ್ಞಾನ ಕರ್ತೃನ ಜ್ಞಾನವು ತಥೈವ ಅಂದ್ರೆ ಉಪಾದಾನ ವಿಷಯಕವಾಗಿರ್ತಕ್ಕಂತಹ ಪ್ರತ್ಯಕ್ಷ ಜ್ಞಾನತ್ವ ರೂಪದಿಂದ ಕಾರಣವಾಗಿದೆ. ನಚೇ ಇದನ್ನು ಒಪ್ಪಲಿಲ್ಲ ಅಂತಾದ್ರೆ ಕುಲಾಲಸ್ಯ ಕುಂಬಾರನಿಗೆ ಘಟಾದಿ ಕರ್ತೃತ್ವ ಘಟಾದಿ ವಸ್ತುಗಳನ್ನು ಕುರಿತು ಕರ್ತೃವಾಗಿದ್ದಾನೆ ಅಂತಕ್ಕಂಥದ್ದು ನಶೋಭತೆ ಕೂಡುವುದಿಲ್ಲ. ಅನುತ್ಪನ್ನ ಕಾರ್ಯೇಶು ಈಗ ಆಗದೇ ಇರುವ ಮುಂದೆ ಹುಟ್ಟತಕ್ಕಂತಹ ಕಾರ್ಯ ವಿಷಯದಲ್ಲಿ ಕರ್ತೃಜ್ಞಾನಂ ಕರ್ತೃವಿನ ಜ್ಞಾನವು ತಥೈವ ಉಪಾದಾನ ವಿಷಯಕ ಪ್ರತ್ಯಕ್ಷ ಜ್ಞಾನತ್ವೇನ ಕಾರಣ ಎಂಬುದಾಗಿ ಹೇಳಬೇಕು. ನಚೇ ಇದನ್ನು ಒಪ್ಪಲಿಲ್ಲ ಅಂತಾದರೆ ಕುಲಾಲಸ್ಯ ಕುಂಬಾರನಿಗೆ ಘಟಾದಿ ಕರ್ತೃತ್ವ ಘಟ ಕಾರ್ಯವನ್ನು ಕುರಿತು ಕರ್ತೃವಾಗಿದ್ದಾನೆ ಅಂತಕ್ಕಂಥದ್ದು ನಶೋಭತೆ ಕೂಡುವುದಿಲ್ಲ. ಯುಕ್ತಿಮಪ್ಯಾಹ ಅಪರೋಕ್ಷ ಜ್ಞಾನತ್ವೇನೈವ ಕಾರಣವನ್ನು ಹೇಳಬೇಕು ಅನ್ನೋದಕ್ಕೆ ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಕರ್ತೃಜ್ಞಾನಂ ಕರ್ತೃ ಜ್ಞಾನಂ ಕರ್ತೃಜ್ಞಾನ ಅಂತಂದ್ರೆ ಕರ್ತೃವಿನ ಜ್ಞಾನ ಕುಂಬಾರನ ಜ್ಞಾನ. ತಥೈವ ಉಪಾದಾನ ಅಪರೋಕ್ಷ ಜ್ಞಾನತ್ವೇನೈವ ಅವನಿಗೆ ಯಾವುದು ಕಾರಣ ಉಪಾದಾನ ಕಾರಣವಾಗಿದೆಯೋ ಅದರ ಪ್ರತ್ಯಕ್ಷ ಜ್ಞಾನ ಇದೆ ಅಂತಕ್ಕಂಥ ಪ್ರತ್ಯಕ್ಷತ್ವೇನೈವ ಕಾರಣತ್ವವನ್ನು ಹೇಳಬೇಕು. ಅನುತ್ಪನ್ನ ಕಾರ್ಯೇಶು ಅಂದ್ರೆ ಪೂರ್ವಂ ಅನುತ್ಪನ್ನಾನಿ ಪಶ್ಚಾತ್ ಉತ್ಪಸ್ಯಮಾನಾನಿವ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟತಕ್ಕಂಥವುಗಳು ಯಾವುದು ಘಟಾದಿ ಕಾರ್ಯಾಣಿ ಘಟ ಮೊದಲಾಗಿರ್ತಕ್ಕಂಥ ಕಾರ್ಯ ತೇಷು ಅವುಗಳಲ್ಲಿ ನಚೇತ್ ಉಪಾದಾನ ಅಪರೋಕ್ಷ ಜ್ಞಾನತ್ವೇನ ಕರ್ತೃಜ್ಞಾನಂ ಕಾರಣಂ ನಚೇತ್ ಉದಾಹರಣ ಜ್ಞಾನ ಅವನು ಕಾರಣವಾಗಿರ್ತಕ್ಕಂತಹ ಘಟಾದಿಗಳಿಗೆ ಉಪಾದಾನವಾದಂತಹ ಮಣ್ಣು ಮೊದಲಾಗಿರ್ತಕ್ಕಂತಹ ಜ್ಞಾನವುಳ್ಳವನು ಅಂತಕ್ಕಂತಹ ಈ ಜ್ಞಾನತ್ವೇನ ಕಾರಣತ್ವ ಹೇಳಿಲ್ಲ ಅಂತಾದ್ರೆ ಕರ್ತೃವಿನ ಜ್ಞಾನವು ಉಪಾದಾನ ವಿಷಯಕವಾಗಿರ್ತಕ್ಕಂಥ ಪ್ರತ್ಯಕ್ಷ ಜ್ಞಾನತ್ವೇನ ಕಾರಣ ಅಂತ ಹೇಳಿಲ್ಲ ಅಂತಾದ್ರೆ ಕುಲಾಲಸ್ಯ ಘಟಾದಿ ಕರ್ತೃತ್ವ ನಶೋತತೆ ಕುಲಾಲನಿಗೆ ಘಟಾದಿ ಕರ್ತೃತ್ವ ಕೂಡೋದಿಲ್ಲ. ಯಾಕೆ ಅನುತ್ಪನ್ನ ಘಟಾದಿ ಕಾರ್ಯ ಅಪರೋಕ್ಷ ಅಸಂಭವೇನ ಮೃದಾತ್ಯಪರೋಕ್ಷ ಜ್ಞಾನೇನೈವ ತಸ್ಯ ಕರ್ತೃತ್ವ ಅವಶ್ಯಂ ಭಾವಾದಿತಿ ಭಾವ. ಅದು ಹುಟ್ಟಿಲ್ಲ, ಅದರಿಂದ ಅರ್ಥಸತ್ತ ಪ್ರಮಾಣ ಬರಲ್ಲ. ಘಟ ಇರ್ತಕ್ಕಂಥದ್ದು ಹುಟ್ಟಿಲ್ಲ, ಅನುತ್ಪನ್ನ. ಆ ಅನುತ್ಪನ್ನವಾಗಿರ್ತಕ್ಕಂಥದ್ದು ಹುಟ್ಟದೇ ಇರ್ತಕ್ಕಂಥದ್ದು ಘಟಾದಿ ಕಾರ್ಯ, ಅವುಗಳ ಅಪರೋಕ್ಷ ಜ್ಞಾನ ಬರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆದ್ದರಿಂದ ಅವುಗಳಿಗೆ ಕಾರಣವಾಗಿರ್ತಕ್ಕಂತಹ ಯಾವುದು ಮೃದಾದಿಗಳಿದೆ ಅದರ ಅಪರೋಕ್ಷ ಜ್ಞಾನ ಇದೆ ಅಂತ ಇಟ್ಕೊಂಡೇನೆ ಅವನು ಕರ್ತೃಜ್ಞಾನ ಇರ್ತಕ್ಕಂಥದ್ದು ಘಟಾದಿಗಳ ಉತ್ಪತ್ತಿಗೆ ಕಾರಣವಾಗಿದೆ ಅಂತ ಹೇಳಬೇಕು. ಘಟಾದಿ ಕಾರ್ಯ ಇದೆಯಲ್ಲ ಅವುಗಳ ಅಪರೋಕ್ಷ ಜ್ಞಾನ ಅಂತ ಹೇಳಿಕ್ ಬರಲ್ಲ. ಯಾಕೆ? ಮುಂದೆ ಹುಟ್ಟಬೇಕಾದದ್ದು, ಅದು ಈಗ ಹುಟ್ಟಿಲ್ಲ, ಅದರ ಅಪರೋಕ್ಷ ಜ್ಞಾನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಸ್ತು ಉತ್ಪನ್ನವಾಗಿದ್ರೆ ಅಪರೋಕ್ಷ ಜ್ಞಾನ ಬರ್ಬೋದು, ಸಾಕ್ಷಾತ್ತಾಗಿ ನೋಡ್ಬೋದು. ಯಾವ ವಸ್ತು ಹುಟ್ಟೇ ಇಲ್ವೋ ಅದರದ ಯಥಾರ್ಥ ಅಪರೋಕ್ಷ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಕರ್ತೃವಿನ ಜ್ಞಾನ ಕಾರಣ ಅಂತಂದ್ರೆ ಏನ್ ಹೇಳಬೇಕು? ಉಪಾದಾನ ವಿಷಯಕ ಪ್ರತ್ಯಕ್ಷತ್ವೇನ ಅವರ ಜ್ಞಾನ ಇರ್ತಕ್ಕಂಥದ್ದು ಕಾರಣ ಅಂತಾನೆ ಹೇಳಬೇಕು. ಅಲ್ಲಿ ಈಶ್ವರನ ಜ್ಞಾನ ಕಾರಣ ಅಂದ್ರೆ ಏನ್ ಹೇಳಬೇಕು? ಉಪಾದಾನ ವಿಷಯಕ ಅಪರೋಕ್ಷ ಜ್ಞಾನತ್ವೇನ ಈಶ್ವರನ ಜ್ಞಾನ ಕಾರಣ ಅಂತ ಹೇಳಬೇಕು. ಗುಣತ್ವೇನ ಕಾರಣ ಅಂತ ಹೇಳಲಿಕ್ಕೆ ಈ ಮುಂದೆ ಹುಟ್ಟಾದ ಬಾವಿ ಅಂತ ಹಿಂದೆ ಮಾತಾಡಿದ್ದಾರೆ. ಹಿಂದೆ ಬಾವಿ ತಕ್ಕಂಥ ಹಿಂದೆ ಮಾತಾಡಿದ್ದಾರಲ್ಲ, ಸರಿ. ಇಲ್ಲಿ ಮುಂದೆ ಹುಟ್ಟ ಅರ್ಥ ಅಪರೋಕ್ಷ ಜ್ಞಾನತ್ವೇನ ಕಾರಣ ಅದಕ್ಕೆ ಉದಾಹರಣೆ ಕೊಡ್ತಾರೆ. ನಿಮಗೆ ಅರ್ಥ ಸತ್ತ ಬಾವಿ ಅಂತ ಹೇಳ್ತಾ ಇದ್ದೀವಿ. ಅದೇ ಅದು ಆಗಲ್ಲ ಹೇಳೋದು. ಉಪಾದಾನ ವಿಷಯತ್ವೇನ ಕಾರಣತ್ವ ಯಾಕೆ ಹೇಳಬೇಕು? ಅದಕ್ಕೆ ಬಾವಿ ಕಾರ್ಯ ಹುಟ್ಟಿಲ್ಲ ಅಂದ್ರೆ ಅದರ ಕಾರ್ಯ ಪ್ರತ್ಯಕ್ಷ ಇಲ್ಲ, ಹಾಗಾದ್ರೆ ಕಾರಣದ ಪ್ರತ್ಯಕ್ಷ ಅಂತ ಹೇಳಬೇಕು. ಹಾಗಾದ್ರೆ ಅದು ಉಪಾದಾನವೇ ಆಗ್ತದೆ. ಉಪಾದಾನ ಪ್ರತ್ಯಕ್ಷಕ್ಕೋಸ್ಕರ ಜ್ಞಾನ ಕಾರಣ ಅಂತ ಹೇಳಬೇಕು. ಜ್ಞಾನಕ್ಕೆ ಉಪಾದಾನ ಪ್ರತ್ಯಕ್ಷತ್ವೇನ ಕಾರಣ ಅಂತ ಹೇಳಬೇಕು ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರೆ. ಅಂದ್ರೆ ಈಶ್ವರನ ಜ್ಞಾನವೂ ಕೂಡ ಈಶ್ವರ ಅಪರೋಕ್ಷ ಉಪಾದಾನ ಅಪರೋಕ್ಷತ್ವೇನೈವ ಕಾರಣವಾಗಿದೆ. ಇದೆ.